ಗಜಮುಖದವಾಗೆ ಗಣಪಗೆ ಗಜಮುಖದವಾಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಾಗೆ ಆರಾಧಿಯ ಎತ್ತಿರೆ ಗಜಮುಖದವಾಗೆ ಗಣಪಗೆ ಕರದೊಳ್ಳು ಪರಶುಪಾಶ ಅಂಕುಶಧರನಿಗೆ ಹರುಷದಿ ಭಕ್ತರ ಪರೆಬವಾಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿಯ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಾಗೆ ಗಣಪಗೆ ಬಡ್ಡಿಹಣದೋಳು ಬದುಕೋ ಬಡ್ಡಿಹಣದೋಳು ಬದುಕ ನಡೆಸುತ್ತ ಇದ್ದನ ರತ್ನಾಕರನುತ ಇದ್ದನ ರತ್ನಾಕರನುತ ಹೆಡ್ಡ ಮಗನನು ಕರೆದು ಬೇಳಿದ ಹೆಡ್ಡ ಮಗನನು ಕರೆದು ಬೇಳಿದ ಕೊಟ್ಟ ನೋಡಿ ರತ್ನಗಿರಿ ಎನ್ನುವುದು ಈ ಊರಿನ ಹೆಸರು. ಹೆಸರಿಗೆ ಸರಿಯಾಗಿ ಈ ಊರಿನಲ್ಲಿ ಯಾರನ್ನೇ ನೋಡಿ ಎಲ್ಲರೂ ಆಗರ್ಭ ಶ್ರೀಮಂತರೇ. ಯಾರ ಮನೆಯಲ್ಲಿ ನೋಡಿದ್ರು ಮುತ್ತು ರತ್ನ ವಜ್ರ ವೈಡೂರ್ಯ ಎಷ್ಟುಂಟು ಅಂತ ಎಲ್ಲಿ ಅವರಿಗೆ ಲೆಕ್ಕ ಸಿಕ್ಕುವುದಕ್ಕೆ ಸಾಧ್ಯ ಇಲ್ಲ. ಅಂತ ಶ್ರೀಮಂತ ಊರಿನಲ್ಲೇ ನನ್ನ ವಾಸ. ರತ್ನಾಕರ ಶ್ರೇಷ್ಠಿ ಅಂತ ನನ್ನ ಹೆಸರು. ನಾನು ಈ ಊರಿನಲ್ಲೇ ಬದುಕು ಸಾಗಿಸ್ತಾ ಇದ್ದೇನೆ. ಹಾಗಂತ ಈ ಊರಿನಲ್ಲಿ ನಾನು ಮೊದಲೇ ಆಗಿ ಬದುಕ್ತಾ ಇದ್ದೆ. ಪ್ರಾಮಾಣಿಕರಾಗಿ ಒಳ್ಳೆಯ ಉದ್ಯೋಗ ಮಾಡಿ ಜೀವನ ನಡೆಸಬೇಕು ಅಂತ ನಾನು ಪ್ರಯತ್ನ ಮಾಡಿದೆ. ಆದ್ರೆ ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ಯಾವ ಫಲವೂ ಸಿಕ್ಕದೆ ಹೋಯ್ತು ನೋಡಿ. ಯಾವ ಉದ್ಯೋಗ ಮಾಡಿದ್ರು ಅದರಿಂದ ನಾವು ಅಭಿವೃದ್ಧಿ ಸಾಧಿಸುವುದಕ್ಕಾಗಲೇ ಇಲ್ಲ. ಹೋದಲ್ಲಿ ನಷ್ಟ, ಬಂದಲ್ಲಿ ನಷ್ಟ. ಆಗ ಒಂದು ತೀರ್ಮಾನಕ್ಕೆ ಬಂದೆ, ಈ ಪ್ರಪಂಚದಲ್ಲಿ ಪ್ರಾಮಾಣಿಕವಾಗಿ ಯಾರೇ ದುಡಿದ್ರು ಅವ್ರ ಜೀವಮಾನದಲ್ಲಿ ಏನೂ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಏನಾದ್ರೂ ಉದ್ಧಾರ ಆಗಬೇಕೋ ಮೋಸ ಮಾಡಬೇಕು, ಅಡ್ಡದಾರಿ ಹಿಡಿಬೇಕು. ಆ ದಾರಿಯಲ್ಲಿ ಹೋದ್ರೆ ಮಾತ್ರ ನಾವೇನಾದ್ರೂ ಜೀವನದಲ್ಲಿ ಸುಖ ಅನುಭವಿಸುವುದಕ್ಕೆ ಸಾಧ್ಯ. ಹಾಗೆ ತೀರ್ಮಾನ ಮಾಡಿದ ನಾನು ಯಾವ ಉದ್ಯೋಗ ಮಾಡುವುದು ಯೋಚನೆ ಮಾಡಿದೆ. ಕೆಲವರೆಲ್ಲ ಮಾಡಿ ಉದ್ಧಾರ ಆದದ್ದನ್ನು ನಾನು ನೋಡಿದ್ದೆ. ಆದ್ರಿಂದಲೇ ಈ ಬಡ್ಡಿ ವ್ಯಾಪಾರವೇ ಒಳ್ಳೆಯದು ಅಂತ ತೀರ್ಮಾನ ಮಾಡಿದೆ. ಹಾಗೂ ಈಗೂ ಮೊದಲು ಉದ್ಯೋಗ ಮಾಡಿ ಸಂಪಾದಿಸಿದ್ರಲ್ಲಿ ಸ್ವಲ್ಪ ಇತ್ತು. ಆ ಇದ್ದದ್ದನ್ನೇ ಎಲ್ಲರಿಗೆ ಬಡ್ಡಿ ಕೊಡುವುದಕ್ಕೆ ನಾನು ಪ್ರಾರಂಭ ಮಾಡಿದೆ. ಬಹಳಷ್ಟು ವರ್ಷಗಳು ಕಳೆದು ಹೋಯಿತು. ನಾನು ಯಾರಿಗೆ ಬಡ್ಡಿ ಕೊಟ್ಟಿದ್ದೇನೋ ಅವರು ಒಬ್ರು ಇವತ್ತಿನವರೆಗೆ ನನಗೆ ತಿರುಗಿ ಕೊಡ್ಲಿಲ್ಲ. ಇನ್ನೂ ಕೆಲವಷ್ಟು ವರ್ಷ ಅವರು ತಿರುಗಿ ಕೊಡುವುದು ಬೇಡ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ಳುವುದು. ಯಾಕೆಂದ್ರೆ ಬಡ್ಡಿ ಕೊಡದೆ ಹೋದ್ರು ಅಸಲು ನಮಗೆ ಆವಾಗ ತಂದು ಕೊಡ್ತಾ ಇದ್ದಾರೆ. ನಮಗೆ ಅಷ್ಟು ಬಂದ್ರೆ ಸಾಕಾಗ್ತದೆ. ಈ ಕೊಟ್ಟ ಬಡ್ಡಿ ತಿರುಗಿಸಿ ಕೊಟ್ಟು ಬಿಟ್ರೆ ಮತ್ತೆ ನಮಗೇನು ಲಾಭ ಉಂಟು ಅದರಲ್ಲಿ? ಆ ರೀತಿ ತೀರ್ಮಾನ ಮಾಡಿದವ ನಾನು. ಆದ್ರೆ ಎಷ್ಟೇ ಸಂಪಾದನೆ ಮಾಡಿದ್ರು ಉಂಟು ನೋಡಿ, ನಾವು ಸಂಪಾದನೆ ಮಾಡಿ ಗಳಿಸಿ
ಇಟ್ಟದ್ದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವಂತವ್ರು ಬೇಕು. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಏನು ಸುಖ ಇಲ್ಲ. ಏನು? ಒಬ್ಬ ಗಂಡು ಮಗ ಇದ್ದಾನೆ, ನನಗೆ ರಂಗ ಅಂತ ಹೆಸರಿಟ್ಟಿದ್ದೇನೆ. ಅವನಿಗೆ ಮಂಗ ಅಂತ ಹೆಸರಿಟ್ಟಿದ್ದರು ಬಹಳ ಒಳ್ಳೇದಿತ್ತು ಅಂತ ಅನಿಸ್ತದೆ ನನಗೆ. ಏನು ಅಂತ ಹೇಳಿದ್ರೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದವನೇ, ಇದ್ದಷ್ಟನ್ನೆಲ್ಲ ಕೊಟ್ಟು ಅವ ಒಳ್ಳೆ ವಿದ್ಯಾವಂತನಾಗಬೇಕು ಅಂತ ಪ್ರಯತ್ನ ಪಟ್ಟವ ನಾನು. ಆದ್ರೆ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ವಿದ್ಯಾಭ್ಯಾಸವನ್ನು ಮನೆ ಸೇರಿದಂತ ಇವ ಯಾವ ಒಂದು ಉದ್ಯೋಗವನ್ನು ಮಾಡದೆ ದಿನನಿತ್ಯ ಹೀಗೆ ಮನೆಯಲ್ಲಿ ತಿಂದು ಮಲಗಿದ್ರೆ ಎಷ್ಟೇ ಗಳಿಸಿದ್ರು ಸಾಕಾಗ್ತದೆ ಹೇಳಿ. ಕುಳಿತು ತಿಂದ್ರೆ ಕುಡಿಕೆ ಹೊನ್ನು ಸಾಕಾಗುವುದಿಲ್ಲ ಅಂತ. ಆದ್ರಿಂದಲೇ ಈ ನನ್ನ ಮಗನಿಗೆ ಏನಾದ್ರೂ ಒಂದು ಉದ್ಯೋಗ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿಕೊಡುವ ಅಂತ ನಾನು ಎಷ್ಟೇ ಹೇಳಿದ್ರು ಅವ ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಊಟ ಮಾಡುವುದು, ಮಲಗುವುದು. ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಮಗ ಆದ್ರೆ ಏನು, ಅವ ಒಳ್ಳೇದಾಗಬೇಕು ಅನ್ನುವುದೇ ನನ್ನ ಉದ್ದೇಶ. ಹೇಗೆ ಹೇಳಿದ್ರು ಅವನ ಉತ್ಕರ್ಷಕ್ಕೆ ಆಗಿಯೇ ಹೇಳುವುದೇ ಬಿಟ್ರೆ ಅವನು ಹಾಳಾಗಬೇಕು ಅಂತಲ್ಲ. ಆದ್ರಿಂದ ಅವನನ್ನು ಕರೆದು ಈ ವಿಷಯ ಅವನಿಗೆ ತಿಳಿಸಿ ಬಹಳ ಕಟುವಾಗಿ ಹೇಳುವುದು ಒಳ್ಳೇದು ಅಂತ ನನಗನ್ನಿಸ್ತದೆ. ಎಲ್ಲೋ ಮಲ್ಕೊಂಡಿದ್ದಾನೆ. ರಂಗ, ಏ ರಂಗ, ಏನು ನಿದ್ದೆ ಬಿಡ್ಲಿಲ್ವ ನಿನಗೆ? ಆವಾಗಲೇ ಎದ್ದಿದ್ದೆ ನಾನು. ಯಾವ ಕುಂಭಕರ್ಣ ಹೇಳು ನೀನು? ಯಾಕೆ? ಏ ರಂಗ, ಎಷ್ಟು ದಿನ ಆಯ್ತು ನಿನಗೆ ಹೇಳುವುದಕ್ಕೆ ಪ್ರಾರಂಭ ಮಾಡಿ? ಏನೇನು ಹೇಳಬೇಡಿ ಅಪ್ಪಯ್ಯ, ನಾನು ಕಲ್ತವ. ಅದೇ ಕಲ್ತವ ಆಗಿದ್ರಿಂದಲೇ ನೀನು ಹೀಗೆ ಮನೆಯಲ್ಲಿ ಮಲ್ಕೊಳ್ಳುವುದು ಸರಿಯಲ್ಲ ಅಂತ ಹೇಳುವುದು ನಾನು. ಏನು ಕಲ್ತವ್ರು ಅಂತ ಹೇಳಿದ್ರೆ ಬರೀ ನಿದ್ದೆ ಮಾಡುವವರು ಅವರು? ಹಾಗಲ್ಲ, ಕಲ್ತಾಯ್ತು ಆದ್ರಿಂದ ನಿದ್ದೆ ಮಾಡ್ತಾ ಇದ್ದೇನೆ. ಏನು ನಾನು ಗಳಿಸಿಟ್ಟಿದ್ರಲ್ಲಿ ಅಭ್ಯಾಸ ಮಾಡಿದೆ, ಈಗ ಬಂದು ಮನೆಯಲ್ಲಿ ಮಲ್ಕೊಂಡಿದ್ಯಾ? ಹೀಗೆ ಇದ್ರೆ ಎಷ್ಟು ಅಂತ ನಾವು ಗಳಿಸುವುದಕ್ಕಾಗ್ತದೆ? ಗಳಿಸುವ ಕಾಲದಲ್ಲಿ ನೀವು ಗಳಿಸಿದ್ದೀರಿ, ಮುಂದೆ ನಮಗೂ ಒಂದು ಕಾಲ ಉಂಟಲ್ಲ. ಈಗ ನೀನು ಗಳಿಸುವ ಕಾಲವೇ, ಆದ್ರಿಂದ ನೀನು ಈಗಲೇ ಗಳಿಸ್ಬೇಕು. ಮತ್ತೆ ನನ್ನ ಹಾಗೆ ವಯಸ್ಸಾದ ಮೇಲೆ ನಿನಗೇನು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ? ಏನ್ ಕರ್ತೀರಿ ಅಪ್ಪ? ಇವತ್ತೊಂದು ಮಾತು ನಿನಗೆ ಹೇಳ್ತೇನೆ. ಇಂಥ ವಿದ್ಯಾಭ್ಯಾಸ ಮಾಡಿದ ನೀನು ಮನೆಯಲ್ಲಿರುವುದು ಸರಿಯಲ್ಲ. ಒಂದು ವಾರದ ಅವಧಿಯೋಳು ಒಂದು ವಾರದ ಅವಧಿಯೋಳು ಪಿಡಿದೊಂದು ವೃತ್ತಿಯ ಮುದದೊಳು, ಪಿಡಿದೊಂದು ವೃತ್ತಿಯ ಮುದದೊಳು. ಅಭಯ, ಇಷ್ಟು ದಿನ ಹೇಳಿದ ಹಾಗಲ್ಲ. ಪ್ರೀತಿಯಲ್ಲಿ ನಿನಗೆ ಹೇಳಿ ಹೇಳಿ ಸಾಕಾಗಿ ಹೋಯಿತು. ನಾನು ಹೇಳಿದ್ದನ್ನೆಲ್ಲ ಕೇವಲ ವಿನೋದವಾಗಿ ನೀನು ತಿಳ್ಕೊಳ್ತೀಯ ಬಿಟ್ರೆ ಅದನ್ನು ಗಂಭೀರವಾಗಿ ಯೋಚನೆ ಮಾಡುವುದಿಲ್ಲ. ಯಾವುದಪ್ಪಯ್ಯ? ಇವತ್ತು ಕಡ್ಡಿ ಮುರಿದಾಗ ಹೇಳ್ತೇನೆ, ನಮ್ಮ ಬಡ್ಡಿ ಹಣ ಎಲ್ಲ ಕರಗ್ತಾ ಬಂದಿದೆ. ಆದ್ರಿಂದ ಒಂದು ಕೆಲಸ ಮಾಡ್ಬೇಕು ನೀನು. ನಿನಗೆ ಹೆಚ್ಚಿಗೆ ಸಮಯ ನಾನು ಕೊಡುವುದಿಲ್ಲ. ಯಾಕೆಂದ್ರೆ ಕೊಟ್ಟ ಸಮಯ ಈಗ ಹೆಚ್ಚಾಗಿ ಹೋಯಿತು. ಒಂದು ವಾರದ ಅವಧಿಯನ್ನು ನೀನು ಕೊಡ್ತೇನೆ. ಅಷ್ಟರಲ್ಲಿ ಹೋಗಿ ನೀನು ಏನು ಮಾಡ್ತೀಯ ಅಂತ ನಾನು ಕೇಳುವುದಿಲ್ಲ. ಒಟ್ಟಿನಲ್ಲಿ ನಮಗೆ ಸಂಪಾದನೆ ಆಗಬೇಕು. ಅದಕ್ಕಾಗಿ ಏನಾದರೂ ಒಂದು ಉದ್ಯೋಗವನ್ನು ಹಿಡಿದು ಸಂಪಾದನೆ ಮಾಡುವಂತಹ ದಾರಿಯನ್ನು ಹುಡುಕಿ ಒಂದು ವಾರದ ಒಳಗೆ ಬಂದು ನನಗೆ ವಿಷಯ ತಿಳಿಸಬೇಕು. ಇಲ್ಲ ಅಂತಾದ್ರೆ ಈ ಮನೆಯಲ್ಲೂ ಸ್ಥಳ ಇಲ್ಲ. ನಾನು ಗಳಿಸಿದಂತ ಈ ಆಸ್ತಿಯಲ್ಲಿ ಒಂದಿನಿತ್ತು ನಿನಗೆ ಸಿಕ್ಕುವುದಿಲ್ಲ, ನೆನಪಿಟ್ಟು. ಎಷ್ಟು ದಿನ? ಒಂದು ವಾರ. ಊರೂರು ತಿರುಗುತ್ತ ಬೋದೆ, ಊರೂರು ತಿರುಗುತ್ತ ಬೋದೆ, ಕೆಲಸ ಯಾವಿವರೆನ್ನುತ್ತ ಅಲೆದೆ, ಕೆಲಸ ಯಾರಿವರೆನ್ನುತ್ತ ಅಲೆದೆ. ದಾರಿಯ ಕಾಣದೆ ಬಂದನು ಜನಗನೆ, ವಾರದ ಅವಧಿಯು ಸಾಕಾಗಬಹುದೇ. ಊರೂರು ತಿರುಗುತ್ತ ಹೋದೆ, ಕೆಲಸ ಯಾರಿವರೆನ್ನುತ್ತ ಅಲೆದೆ, ಕೆಲಸ ಯಾರಿವರೆನ್ನುತ್ತ ಅಲೆದೆ. ಅಪ್ಪಯ್ಯ, ಏನೋ ಎಂತ ಮಾತಾಡ್ತೀರಿ ಅಪ್ಪಯ್ಯ? ನಾನು ಆಡಿದ್ದು ನಿನಗೆ ಏನು ಅಂತ ಅರ್ಥ ಆಗುವುದಿಲ್ಲ ನಿನಗೆ. ನೀವೇನೋ ಬಡ್ಡಿ ವ್ಯಾಪಾರದಲ್ಲಿ
ಹಣ ಕೊಟ್ಟು ಬಡ್ಡಿ ಬಂದ ಮೇಲೆ ಅದರಿಂದಲೇ ನನಗೆ ಬೇಕಾದಷ್ಟು ಕಲಿಸಿದ್ದೀರಾ. ಆದ್ರಿಂದಲೇ ನೋಡಿ 4 ಮನೆ ಮಾಳಿಗೆ ಮನೆ ಕಟ್ಟಿದ್ದು. ನಾನು ಕಲ್ತಿದ್ದೇನೆ, ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಆದ್ರೆ ಈಗ ಮಾತ್ರ ನೀವು ಹೇಳ್ತೀರಿ 1 ವಾರದೊಳಗೆ ಕೆಲಸವನ್ನು ಹುಡುಕಬೇಕು, ಆ ಕೆಲಸ ಮಾಡಿ ಬರುವ ಸಂಬಳವನ್ನು ನನಗೆ ತಂದು ಕೊಡಬೇಕು. ಅದಲ್ಲದೆ ಹೋದ್ರೆ ಈ ಆಸ್ತಿ ಪಾಸ್ತಿಯಲ್ಲಿ ಯಾವುದಕ್ಕೂ ನಿನಗೆ ಹಕ್ಕು ಸಿಗ್ಲಿಕ್ಕಿಲ್ಲ. ಏನೂ ಇಲ್ಲ ನಿನಗೆ. ಇಷ್ಟು ದಿವಸ ನಾನು ಕೂತ್ಕೊಂಡಿದ್ನ ಅಪ್ಪಯ್ಯ? ಇಲ್ಲಪ್ಪ, ತಿರುಗ್ತಾ ಇದ್ದೆ. ಊರೂರೆಲ್ಲ ತಿರುಗ್ತಾ ಇದ್ದೇನೆ. ಬರೇ ತಿರುಗುದು ಅಂತ ಹೇಳಿದ್ರೆ ಸೋಮಾರಿಯಾಗಿ ನಾ ತಿರುಗಿದ್ದು ಅಂತ ಮಾಡಿದ್ರ? ಮತ್ತಿನ್ನೇನು? ಅಲ್ಲ ಅಪ್ಪಯ್ಯ, ಏನಾದ್ರೂ ಒಂದು ಉದ್ಯೋಗ ಬೇಕು ಅಂತಲೇ ತಿರುಗಿದ್ದು. ಇಷ್ಟು ದಿನಗಳ ಅವಧಿಯಲ್ಲಿ ಎಲ್ಲೆಲ್ಲ ತಿರುಗಿದ್ರು ನನಗೊಂದು ಉದ್ಯೋಗ ಸಿಗಲಿಲ್ಲ. ಕೆಲವರು ಹೇಳಿದ ಉದ್ಯೋಗ ನನಗೆ ಆಗಲಿಲ್ಲ. ಹಾಗಾಗಿ ಒಂದಕ್ಕೊಂದು ಹೊಂದಾಣಿಕೆ ಆಗದೆ ಇದ್ದದ್ರಿಂದ ಮನೆಯಲ್ಲಿ ಬಂದು ಬಿದ್ದುಕೊಂಡಿದ್ದೇನೆ ಹೊರತು ಆ ಬಗ್ಗೆ ಆಲೋಚನೆ ಮಾಡದೇ ಇದ್ದವ ಅಂತ ತಿಳಿದ್ರ ಅಪ್ಪಯ್ಯ. ಹಾಗಾಗಿ ಇಷ್ಟು ದಿವಸ ತಿರುಗಿಯೂ ನನಗೆ ಉದ್ಯೋಗ ಸಿಕ್ಕದೇ ಇರುವಾಗ 1 ವಾರದ ಅವಧಿ ನೀವು ಕೊಡ್ತೀರಿ ಅಂತಾದ್ರೆ 1 ವಾರದೊಳಗೆ ಎಲ್ಲೆಲ್ಲ ತಿರುಗಬಹುದು ಅಪ್ಪಯ್ಯ, ನೀವೇ ಆಲೋಚನೆ ಮಾಡಿ. ಹಾಗಾಗಿ ನನಗೆ 1 ವಾರದ ಅವಧಿ ಸಾಕಾಗುವುದಿಲ್ಲ ಅಪ್ಪಯ್ಯ. ಓಹೋ, 1 ವಾರದ ಅವಧಿ ಸಾಲದು ನಿನಗೆ? ಎಂದಿದರೂ ನಿಲ್ಲಬೇಡ, ನಡೆ ನೀನು ಕಣ್ಣೀರು ಸುರಿಸಬೇಡ, ನಡೆ ನೀನು ಕಣ್ಣೀರು ಸುರಿಸಬೇಡ. ಮುನ್ನ ಬೇಳಿದ ದಿನದಲ್ಲಿ ಉದ್ಯೋಗವನ್ನು ಪಡೆಯುವುದು ಮೊದಲು. ಹುಚ್ಚಬಾಯ್ ಅಪ್ಪಯ್ಯ, ಮನಸ್ಸಿದ್ರೆ ಮಾರ್ಗ ಉಂಟು ಅಂತ. ಉದ್ಯೋಗ ಮಾಡಬೇಕು ಅನ್ನುವ ಮನಸ್ಸಿದ್ರೆ, ದುಡಿಬೇಕನ್ನುವ ಆಸೆ ಇದ್ರೆ ಮಾರ್ಗದಲ್ಲೇ ಹೋಗಿದ್ದೆ ಅಪ್ಪಯ್ಯ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಉದ್ಯೋಗ ಸಿಗ್ತದೆ. ನೀನು ಒಬ್ಬನೇ ಅಲ್ಲ ಬದುಕಿರುವ, ಕೋಟಿ ಜನ ಯಾವ್ದಾದ್ರು ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡುವುದಿಲ್ವಾ? ಅಷ್ಟೆಲ್ಲ ಜನ ಇದ್ದದ್ರಿಂದಲೇ ನನಗೆ ಉದ್ಯೋಗ ಸಿಕ್ಲಿಲ್ಲ ಅಪ್ಪಯ್ಯ. ಅಷ್ಟರಲ್ಲಿ ನೀನೊಬ್ಬ ಹೊರತಾಗಿ ಹೋದಿ. ಹಾಗಿದ್ರೆ ತೋಮಾರಿ, ನಿನಗೆ 1 ವಾರದ ಅವಧಿ ಕೊಡುವುದು ನಾನು. ನೀನು ಎಲ್ಲಿ ಹೋಗ್ತೀಯೋ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅಂತೂ ನೀನೊಬ್ಬ ಉದ್ಯೋಗಸ್ಥನಾಗಬೇಕು. ಆದ್ರಿಂದ ಇನ್ನು ಮಾತಾಡುವುದಕ್ಕೆ 1 ಕ್ಷಣ ನೀನು ನನ್ನ ಎದುರಿಗೆ ಇರಬಾರದು. ಉದ್ಯೋಗ ಪಡೆದು ಬಂದು ನಿನ್ನ ಮುಖ ತೋರಿಸಬೇಕೇ ವಿನಃ ಅಷ್ಟರವರೆಗೆ ನಿನ್ನ ಮುಖ ನೋಡುವುದಕ್ಕೂ ನನಗೆ ಇಷ್ಟ ಇಲ್ಲ. ನನ್ನ ಎದುರು ನಿಲ್ಬೇಡ. ಇನ್ನು ಇಲ್ಲಿ ನಿಂತೆ ಅಂತ ಆದ್ರೆ ನಿನ್ನನ್ನು ಕೊಂದು ಹಾಕ್ತೇನೆ ನೋಡು. ಆಯ್ತು ಅಪ್ಪಯ್ಯ, ಆದಷ್ಟು ಬೇಗ ಉದ್ಯೋಗ ಹುಡ್ಕೊಂಡು ಬರ್ತೇನೆ. ಹೋಗ್ ನಡಿ. ವೃತ್ತಿಯು ಬೇಕೆಂದು ರಂಗನು ಚಿತ್ತದಿ ಬಲು ನೊಂದು, ರಂಗನು ಚಿತ್ತದಿ ಬಲು ನೊಂದು. ಊರು ಕೇರಿ ಸಂಚಾರವ ಮಾಡಿ, ಊರು ಕೇರಿ ಸಂಚಾರವ ಮಾಡಿ, ದಾರಿಯ ಕಾಣದೆ ಬಲು ತೊಳಲಾಡಿ. ಊರು ಕೇರಿ ಸಂಚಾರವ ಮಾಡಿ, ದಾರಿಯ ಕಾಣದೆ ಬಲು ತೊಳಲಾಡಿ. ಚಿಗರಿ ಕಾಯೋ ದಾರಿಯ ತೋರೋ ಎನ್ನುತ್ತ ಮರುಗುವನು. ವೃತ್ತಿಯು ಬೇಕೆಂದು ರಂಗನು ಚಿತ್ತದಿ ಬಲು ನೊಂದು, ರಂಗನು ಚಿತ್ತದಿ ಬಲು ನೊಂದು. ಏ ದೇವರೇ, ಕಲ್ತವ್ರ ಕತೆ ಏನಾಗ್ತದೆ ಅಂತ ಗೊತ್ತಾದದಿದ್ರೆ ಇವತ್ತೇ ನನಗೆ. ಖಂಡಿತ ನಮ್ಮ ಅಪ್ಪಯ್ಯ ನನಗೆ ಕಲಿಸಿಕೊಡುವುದು ಬೇಡ ಇತ್ತು, ಅವರು ಕಳುವಿ ಕೊಟ್ಟು ನಾನು ಕಲಿಯುವುದೂ ಬೇಡ ಇತ್ತು. ಅದಲ್ಲದೆ ಹೋದರೆ ಏನೂ ಗೊತ್ತಿಲ್ಲದಿದ್ದವ ಆಗಿದ್ರೆ ನಾನು ಯಾವ ಉದ್ಯೋಗಕ್ಕಾದರೂ ಹೋಗಬಹುದಿತ್ತು ಸ್ವಾಮಿ. ಎಲ್ಲೋ ತಲೆಗೊಂದು ಹಾಳಿ ಟೊಪ್ಪಿ ಹಾಕಿಕೊಂಡು ಯಾರ ಮನೆಗೆ ಹೋದ್ರು ಯಾರಾದರೂ ಏನಾದರೂ ಕೆಲಸ ಕೊಡ್ತಿದ್ರು. ಈಗ ಅದು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾ ಕಲ್ತದಂದು ಅಷ್ಟು ಸುಲಭ ಅಲ್ಲ. ಭಾರಿ ಕಲ್ತಿದ್ದೇನೆ. ಎಷ್ಟು ಕಲ್ತಿದ್ದೇನೆ ಅಂತ ನನಗೂ ಗೊತ್ತಿಲ್ಲ. ಅಷ್ಟೆಲ್ಲ ಕಲ್ತದ್ರಿಂದ ಈಗ ಸಾಧಾರಣದ ಉದ್ಯೋಗ ನಮಗೆ ಆಗುವುದಿಲ್ಲ. ಹಾಗಂತ ದೊಡ್ಡ ಉದ್ಯೋಗ ನಮಗೆ ಯಾರೂ ಕೊಡುವವರಿಲ್ಲ. ಏನು ಮಾಡೋದು ಅಂತಲೂ ನನಗೂ ಅರ್ಥ ಆಗೋದಿಲ್ಲ. ಆ ಅಪ್ಪಯ್ಯ ಇಷ್ಟೆಲ್ಲ ಹೇಳದೇ ಇದ್ದರೆ ಮನೆ ಸದ್ಯ ನಾನು ಬಿಡುವ ಪರಿಸ್ಥಿತಿಯಲ್ಲಿಯೂ ಇರಲಿಲ್ಲ. ಆದರೆ ಅಪ್ಪಯ್ಯ ಇಷ್ಟು ಹೇಳಿದ ಮೇಲೆ ಮನೆಯಲ್ಲೇ ಕುಳಿತದ್ದಾದರೆ ಖಂಡಿತ ನನಗೆ ಅನ್ನ ಹಾಕುವವರು ಅಲ್ಲ. ಏನು ಮಾಡಬೇಕಾಯಿತು? ಅದೆಷ್ಟೋ ದೂರ ಬಂದೆ. ಬರ್ತಾ ಇರುವಾಗ ಸಿಕ್ಕಿದವರಲ್ಲ ಉದ್ಯೋಗಕ್ಕಾಗಿ ಕೇಳದೆ, ಏನಾದರೂ ಒಂದು ಉದ್ಯೋಗ ಕೊಡಿ ಅಂತ. ಕೆಲವರೆಲ್ಲ ಹೇಳೋದುಂಟು, ಹೌದನಾ ನಿನಗೆ ಚಕ್ಕೆ ಹೊಡಿಲಿಕ್ಕೆ ಬರ್ತದನಾ? ಯಾಕಂದ್ರೆ ನಾವು ಆಳ್ತನದೆಲ್ಲ ಹಾಕಿದ್ದೇವಲ್ವ. ಈಗ ಚಕ್ಕೆ ಹೊಡಿಲಿಕ್ಕೇನು ನಾವೇನು ಕಲಿಬೇಕಿದ್ದಿತ್ತ ಅಲ್ವಾ? ಆದ್ರೆ ಅದೆಲ್ಲ ಮಾಡುವ ಕೆಲಸ ಅಲ್ಲ ಅಲ್ವೋ. ಹಾಗಾಗಿ ಸಾಧ್ಯವೇ ಇಲ್ಲ ಅಂತ ಹೊರಟು ಬಂದೆ.
ಬಹಳಷ್ಟು ದೂರ ಬಂದರು, ಯಾರೂ ಉದ್ಯೋಗ ಕೊಡುವಂತಿಲ್ಲ. ಇನ್ನೇನು ಮಾಡಬೇಕಾಯ್ತು? ಇನ್ನೇನಾದರೂ ನಾವು ನಂಬಿದ ದೇವರೇ ನಮ್ಮನ್ನು ಕಾಪಾಡಬೇಕೇ ಹೊರತು ಏನು ಪ್ರಯೋಜನ ಇಲ್ಲ. ಯಾರಾದರೂ ಸಿಕ್ಕಿದ್ರೆ, ಏನಾದರೂ ನಾನು ಕಲ್ತದಲ್ಲಿ ಬುದ್ಧಿವಂತಿಕೆ ಆದರೂ ಮಾಡಿ ಒಂದು ಉದ್ಯೋಗ ಸಿಕ್ಕಿದ್ರೆ ಅಪ್ಪಯ್ಯನ ಮುಖದ ಮೇಲೆ ಹಣ ತಗೊಂಡೋಗಿ ಬಿಸಾಡ್ತಿದ್ದೆ. ಅಪ್ಪಯ್ಯ, ನೀವು ಕಲಿಸಿದ್ದರಿಂದ ನಾನು ಕಲಿತು ಉದ್ಯೋಗಸ್ಥನಾಗಿದ್ದೇನೆ, ಸಿಕ್ಕಿದ ಸಂಬಳ ತಗೊಳ್ಳಿ ಅಂತ ಅಷ್ಟು ಹೇಳುವುದಕ್ಕೂ ಉದ್ಯೋಗ ಬೇಕಲ್ಲ. ಏನು ಮಾಡಬೇಕಾಯ್ತು? ಚೆಲುವಿನ ರಾಗಿಣಿ ಮುತ್ತಿನ ಮಣಿ ಚೆಲುವಿನ ರಾಗಿಣಿ ಮುತ್ತಿನ ಮಣಿ ಚೆಲುವೆ ಶಾಂಭವಿ ಷೋಡಶಿ ಚೆಲುವೆ ಶಾಂಭವಿ ಷೋಡಶಿ ಬಳುಕುವಾಲದೆ ಕನಕಭೂಷಿತೆ ನಲಿದು ಬಂದಳು ಷೋಡಶಿ. ಈ ಚಿತ್ರಪುರದಲ್ಲಿ ದೊಡ್ಡ ಶ್ರೀಮಂತರು ಯಾರು ಅಂತ ಕೇಳಿದ್ರೆ ಅದು ಧನಪಾಲ. ಯಾರಿಗೆ ಆಗಲಿ ಶ್ರೀಮಂತಿಗೆ ಅನ್ನೋದು ಬರಬೇಕಾದ್ರೆ, ಅಲ್ಲ ಬರುವುದಾದ್ರೆ ಎಷ್ಟು ಬರಬೇಕು ಕೇಳಿದ್ರೆ ಧನಪಾಲರಷ್ಟು ಶ್ರೀಮಂತಿಗೆ ಇರಬೇಕು ಅಂತ ಪ್ರತಿಯೊಬ್ಬರು ಹೇಳುವುದು. ಸ್ವಾಮಿ, ಧನಪಾಲರು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ನನ್ನ ಅಪ್ಪಯ್ಯ. ಅವ್ರ ಮಗಳು ನಾನು ಒಬ್ಳೆ. ಹೆಸರು ಶಾಂಭವಿ ಅಂತ. ನಮ್ಮಪ್ಪಯ್ಯ ಈ ಊರಿನಲ್ಲಿ ಎಷ್ಟು ಶ್ರೀಮಂತಿಗೆ ಉಳ್ಳವರು ಅಂತ ಕೇಳಿದ್ರೆ ಕುಬೇರನಿಗೆ ಸಾಲ ಕೊಡುವಷ್ಟು ಶ್ರೀಮಂತಿಗೆ ಉಂಟು ನೋಡಿ. ನಮ್ಮ ಅಪ್ಪಯ್ಯನಲ್ಲಿ ಎಷ್ಟು ಶ್ರೀಮಂತಿಗೆ ಇರುವಾಗ ನಾನು ಬೆಳೆದ ಬಗೆ ಮತ್ತೆ ಹೇಳಬೇಕಾ? ಬೇಕಾ ಅಂತ ವಿದ್ಯೆ ಬುದ್ಧಿಯನ್ನೆಲ್ಲ ನಮ್ಮ ಅಪ್ಪಯ್ಯ ಕೊಡಿಸಿದ್ರು. ಈಗ ಮನೆಯಲ್ಲೇ ಇದ್ದೇನೆ, ಯಾವುದಕ್ಕೂ ಕೊರತೆ ಇಲ್ಲ ನೋಡಿ. ಆದ್ರೂ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡ್ರೆ ಬೇಸರ ಆಗುವುದಿಲ್ವಾ? ಹಾಗಾಗಿ ಇವತ್ತೊಂದು ಯೋಚನೆ ಮಾಡಿದ್ದು, ಹೀಗೆ ಒಂದು ಸುತ್ತು ಹೋಗಿ ಬರಬೇಕು ಅಂತ ಹೊರಟಿದ್ದೇನೆ. ತಡೆ ಯಾಕೆ? ಮರಮಲ್ಲಿಗೆ ಬಳ್ಳಿ ಮರಮಲ್ಲಿಗೆ ಬಳ್ಳಿ ಹಬ್ಬುತ ಬಿರಿದ ದುಮವ ಚೆಲ್ಲಿ ಹಬ್ಬುತ ಬಿರಿವ ದುಮವ ಚೆಲ್ಲಿ ಕರವೀರದ ಪೂ ತರತರ ಸುಮಗಳು ಕರವೀರದ ಪೂ ತರತರ ಸುಮಗಳು ಹರಿದುದು ಕೋಗಿಲೆ ಸರಿಗಮದಿಂಚರ ಹರಿದುದು ಕೋಗಿಲೆ ಸರಿಗಮದಿಂಚರ ಮರಮಲ್ಲಿಗೆ ಬಳ್ಳಿ. ಹೀಗೆ ಸುತ್ತಾಡುತ್ತಾ ಬಂದೆ. ಮನಸ್ಸಿಗೆ ತುಂಬ ಸಂತೋಷವಾಗ್ತಾ ಇದೆ ನೋಡಿ. ಇಲ್ಲಿಯ ಪರಿಸರ ಪ್ರಕೃತಿಯನ್ನ ಕಂಡಾಗ ಸ್ವಾಮಿ, ಒಂದು ವಿಷಯವನ್ನು ನಾನು ಕೇಳಿದ್ದೇನೆ. ಮೊದಲು ರಾಜ ಮಹಾರಾಜರ ಕಾಲದಲ್ಲಿ ಅಲ್ಲ, ಪ್ರಕೃತಿ ಸೌಂದರ್ಯವನ್ನ ಕಾಣುವುದಕ್ಕಾಗಿ ರಾಜಕುಮಾರಿಯರಿಗೆ ಉದ್ಯಾನವನವನ್ನ ನಿರ್ಮಿಸಿರುತ್ತಾರಂತೆ. ಆದ್ರೆ ಈಗ ನೋಡಿ, ದಾರಿ ಮೇಲೆ ಹೋಗುವಾಗ ಅದೆಷ್ಟು ಉದ್ಯಾನವನಗಳು ಕಾಣಸಿಗುತ್ತದೆ. ಹಾಗೆಯೇ ಸುತ್ತುತ್ತಾ ಬಂದಂತ ನಾನು ಈ ಉದ್ಯಾನವನದ ಸೊಬಗನ್ನೆಲ್ಲ ಕಂಡಾಗ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಹೀಗೆ ನೋಡ್ತಾ ಮುಂದೆ ಸಾಗ್ತೇನೆ, ನೋಡೋಣ.
ನಾರಿಯಳ ಶ್ರೀಮಂತಿಕೆಯ ತಾನರಿದು ನಾರಿಯಳ ಶ್ರೀಮಂತಿಕೆಯ ನರಿದು ಮುದದಿಂದ ಉದ್ಯೋಗ ಯಾರು ಕೊಡ್ತಾರೆ ನೋಡುವ ಅಂತ ಆಲೋಚನೆ ಮಾಡಿ ಹೀಗೆ ಬಂದು 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 ಈ ಮರದಡಿಯಲ್ಲೇ ಸ್ವಲ್ಪ ಆಯಾಸ ಪರಿಹಾರ ಮಾಡಿಕೊಳ್ಳುವ ಅಂತ ಕೂತ್ಕೊಂಡಾಗ ಏನೋ ಆ ಕಡೆಯಿಂದ ಶಬ್ದ ಕೇಳಿದಾಗ ಆಯಿತು. ಏನು ಅಂತ ನೋಡ್ತೇನೆ, ಅಬ್ಬಬ್ಬಬ್ಬಬ್ಬಬ್ಬಬ್ಬ ಇದೆಯಂಥ ಕತೆ. ಏನು? ಒಬ್ಬಳು ಹೆಣ್ಣು ಈ ಕಡೆ ಬರ್ತಾ ಇದ್ದಾಳೆ. ಬಂದದ್ದು ಅಂತ ಹೇಳಿದರೆ ಅವಳನ್ನು ನೋಡ್ತಾನೆ ಏನು ಹೇಳಬೇಕು ಅಂತಲೇ ನನಗೆ ಆಲೋಚನೆ ಆಗ್ತಾ ಇಲ್ಲ. ಅಷ್ಟು ಚಂದ ಇದ್ದಾಳೆ. ಅಲ್ಲ, ಚಂದ ಇರುವುದು ಸ್ವಾಭಾವಿಕ ಬಿಡಿ, ಅದೇನು ದೊಡ್ಡದಲ್ಲ. ಆದರೆ ಇವಳಲ್ಲಿ ಶ್ರೀಮಂತಿಗೆ ಉಂಟು ಅನ್ನುವುದಕ್ಕೆ ಅವಳ ಮೈ ಮೇಲಿದ್ದ ಆಭರಣವೇ ಸಾಕ್ಷಿ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬ, ಈ ಪ್ರಪಂಚದಲ್ಲಿ ಇಲ್ಲ ಅನ್ನುವ ವರ್ಗ ಒಂದು, ಇದ್ದದ್ದನ್ನು ಹೇರಿಕೊಂಡು ತಿರುಗುವ ವರ್ಗ ಇನ್ನೊಂದು ನೋಡಿ. ಅದಲ್ಲದೆ ಹೋದರೆ ಕೆಲವರನ್ನೆಲ್ಲ ನಾವು ನೋಡ್ತೇವೆ. ನಮ್ಮ ವಿಷಯ ಬಿಡಿ, ನಮ್ಮ ವಿಷಯದ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ನನ್ನ ಹತ್ರ ಏನಿಲ್ಲದಿದ್ರು ಅಪ್ಪಯ್ಯನ ಹತ್ರ ಸ್ವಲ್ಪ ಗಂಟುಂಟು. ಹಾಗಾಗಿ ನಾವು ಅತಿ ಬಡವರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ನಾವು ಈ ಪ್ರಪಂಚದಲ್ಲಿ ಕಾಣುವುದು ಏನು ಕೇಳಿದರೆ ಏನೂ ಗತಿ ಇಲ್ಲದೆ ಬಂಗಾರದ ನೀರಿನ ಒಡವೆ ಅನ್ನುವುದು ಮೈ ಮೇಲೆ ಇಲ್ಲದೆ ಎಲ್ಲಿಯೋ ಮದುವೆಗೋ ಮಂಗಲ ಕಾರ್ಯಕ್ಕೋ ಹೋಗಬೇಕಿದ್ರೆ ಅಕ್ಕಪಕ್ಕದ ಮನೆಯವರಲ್ಲಿ ಬೇಡಿ, ಅವರು ಇಲ್ಲ ನಾವು ಇಟ್ಕೊಳ್ಳೇ ಇಲ್ಲ, ಇದ್ದದ್ದು ಅದು ಸರಿ ಇಲ್ಲ ಅಂತ ಹೇಳಿ ಇವರು ಹಾಗೇ ಹೋಗುವವರನ್ನು ನಾವು ಎಷ್ಟು ಜನ ನೋಡಲಿಲ್ಲ, ಹೌದಾ ಅಲ್ವಾ? ಇವರನ್ನೆಲ್ಲ ನೋಡಿದರೆ ಇವರು ಒಬ್ಬರು ಹಾಕಿದ ಆಭರಣ ಅಂತ ಹೇಳಿದರೆ 10 ಜನರಿಗೆ ಪಾಲಚ್ಚಿ ಕೊಟ್ಟರು ಮತ್ತು ಹೆಚ್ಚು ಉಳಿಬಹುದು ಅಂತ ಕಾಣ್ತಾ ಉಂಟು. ಹಾಗನ್ನುವಾಗ ಇವರ ಮೈ ಮೇಲಿನ ಆಭರಣದಿಂದ ಇವಳು ಒಬ್ಬಳು ದೊಡ್ಡ ಶ್ರೀಮಂತರ ಮಗಳು ಅನ್ನುವುದರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಇವಳೊಬ್ಬಳು ಶ್ರೀಮಂತಳು ಅಂತ ಆದಮೇಲೆ ನಾನೀಗ ಹೊರಟದ್ದು ಉದ್ಯೋಗಕ್ಕಾಗಿ ಅಲ್ವಾ? ಅಪ್ಪ ಪದೇ ಪದೇ ಬೈಯುವುದು ಯಾಕೆ? ಮಗನೇ ನಿನಗೆ ಉದ್ಯೋಗಕ್ಕೆ ಅಂತ ಅಲ್ಲ, ಏನಾದರೂ ಹಣ ಸಂಪಾದನೆ ಮಾಡಿ ತಂದು ಕೊಡು, ನಾನು ಮಾಡಿದ್ದೆಲ್ಲ ಖರ್ಚಾಗ್ತಾ ಬಂತು, ನೀನು ಕಾಲದ ನಂತರ ಏನು ಅನ್ನೋದು ಕೇಳುವುದಲ್ವಾ? ಇವಳನ್ನೇ ಮದುವೆ ಆದದ್ದೇ ಆದ್ರೆ ನನಗೆ ಉದ್ಯೋಗ ಬೇಕಾ ಅಲ್ವಾ? ಅಲ್ಲ, ಆಲೋಚನೆ ಮಾಡಿ. ಇವಳಲ್ಲಿಯೇ ಇಷ್ಟುಂಟು ಅಂತ ಆದರೆ ಇವಳ ಅಪ್ಪನೋ ಅಥವಾ ಅಮ್ಮನಲ್ಲಿಯೋ ಎಷ್ಟು ಇರಬಹುದು ಅಲ್ಲ, ಊಹಿಸಿ. ಹಾಗಾಗಿ ಇವಳನ್ನು ಮಾತನಾಡಿಸಿ ಇವಳನ್ನು ನನ್ನತ್ತ ಒಲಿಸಿಕೊಂಡು ಇವಳನ್ನೇ ನಾನು ಮದುವೆ ಆದರೆ ಮತ್ತೆ ಹಣ ಅಲ್ಲ, ಇವಳಲ್ಲಿರುವ ಆ ಬಂಗಾರವನ್ನೇ ನಮ್ಮ ಅಪ್ಪನ ಮುಖಕ್ಕೆ ಬಿಸಾಡಲಿಕ್ಕೆ ಆಗುದಿಲ್ವಾ? ಹಾಗಾಗಿ ಇವಳು ಯಾರು ಏನು ನೋಡುವ, ಹತ್ತಿರವಾಗಿ ಮಾತಾಡಿಸ್ತೇನೆ. ಯಾರು ನೀನಾಗವೇ ಯಾರು ನೀನಾಗವೇ ವದನದಲ್ಲಿ ತೋರುತ್ತಿದೆ ಚೆಲುವು ರಾಣಿ, ವದನದಲ್ಲಿ ತೋರುತ್ತಿದೆ ಚೆಲುವು ರಾಣಿ. ಯಾರು ನಿನ್ನಯ ಜನಕನು, ಯಾರು ನಿನ್ನಯ ಜನಕನು, ಬರಲೇನು ಕಾರಣವು ಬೇಳು ನೀನು. ಓ ಹೆಣ್ಣೆ. ಯಾರು? ನಾನಾ? ಹಾ, ಸದ್ಯ ನೀನು ಒಬ್ಬಳೇ ಇಲ್ಲಿ ಹೆಣ್ಣಿರುವವಳಲ್ವಾ? ಅಲ್ಲ, ಹಿಂದೆ ಮುಂದೆ ಯಾರಾದರೂ ಇದ್ದಾರಾ ಅವರನ್ನ ಕರೆದಿದ್ದ ಅಂತ ನೋಡಿದ್ದು. ಇಲ್ಲ ಇಲ್ಲ, ಸದ್ಯ ಎದುರುಗಡೆಯಲ್ಲಿ ಸಿಕ್ಕಿದವಳು ನೀನೇ, ಹಾಗಾಗಿ ನಿನ್ನನ್ನೇ ಕರೆದದ್ದು. ಏನ್ ಕರೆದ್ರಿ? ಹೆಣ್ಣೆ ಅಂತ ಹೇಳಿದೆ ಅಂತ ಬೇಸರ ಪಡಬೇಡ, ಯಾಕಂದ್ರೆ ನಿನ್ನ ಒಂದು ಹೆಸರು ನನಗೆ ಗೊತ್ತಿಲ್ಲದೆ ಇದ್ದದ್ರಿಂದ ಹೆಣ್ಣೆ ಅಂತ ಕರಿಬೇಕಾಯ್ತು. ಪರಸ್ಪರ ನೋಡುವುದೇ ಪ್ರಥಮವಾಗಿ, ಮತ್ತೆ ಹೆಸರು ಹೇಗೆ ಗೊತ್ತಿರ್ತದೆ? ಖಂಡಿತ ಗೊತ್ತಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಪರಿಚಯ ಇಲ್ಲದಿದ್ದವರಿಗೆ ಈ ಹೆಸರಿನ ಪರಿಚಯವೂ ಇರುವುದಿಲ್ಲ ಎನ್ನುವುದು ಸಾಕ್ಷಿ ಅಲ್ವಾ? ಖಂಡಿತ. ಹಾಗಾಗಿ ನಿನ್ನನ್ನು ನೋಡಿದ್ರೆ ಎಲ್ಲೋ ದೊಡ್ಡ ಮನೆತನದಲ್ಲಿ ಹುಟ್ಟಿದವಳಾಗಿ ಕಾಣ್ತಾ ಇದ್ಯಾ? ಅಲ್ಲ, ಅದರ ಅರ್ಥ ನಾವೇನು ಬಡವರು ಅಂತಲ್ಲ, ಆದ್ರೂ ಒಂದು ಮಾತಾಡಿಸುವ ಪದ್ಧತಿ ಉಂಟಲ್ವಾ? ದಾರಿ ಉದ್ದಕ್ಕೂ ಆ ಕಡೆ ಈ ಕಡೆ ನೋಡಿದ್ರೆ ಯಾರೂ ಕಾಣದೇ ಇರುವ ಜಾಗದಲ್ಲಿ ನೀನು ಒಬ್ಬಳೇ ಇದ್ದೀಯ ಅಂತ ಆದ್ರೆ ನೀನು ಯಾರು, ಎಲ್ಲಿಂದ ಬಂದವಳು, ಯಾಕಾಗಿ ಬಂದವಳು, ನಿನ್ನ ಹೆಸರೇನು, ಅಪ್ಪ ಅಮ್ಮ ಯಾರು ಇತ್ಯಾದಿ ಕೇಳಿದ್ರಲ್ಲಿ ತಪ್ಪಿಲ್ಲ ಅಲ್ವಾ?
ಓ ಪರಿಚಯಕ್ಕಾಗಿ. ಯಾರಾದರೂ ಇದ್ದದ್ದೇ ಆಗಿದ್ರೆ ನಮಗೆ ಯಾಕೆ ಅಧಿಕ ಪ್ರಸಂಗ ಅಂತ ನಾನು ಸುಮ್ಮನೆ ಹೋಗಿ ಬಿಡ್ತಿದ್ದೆ. ಯಾರೂ ಇಲ್ಲದೆ ಇದ್ದದ್ರಿಂದ ಕೇಳುವ ಅಂತ ಆಲೋಚನೆ ಮಾಡಿ ಕೇಳ್ತಾ ಇರುವುದು. ಅಲ್ಲ ತಪ್ಪೇನಿಲ್ಲಪ್ಪ, ಹೌದಲ್ವಾ? ಪರಿಚಯ ಇಲ್ಲದವರು ಪರಸ್ಪರವಾಗಿ ಪರಿಚಯಿಸಿಕೊಳ್ಳುವುದು ಸಹಜವೇ ಅದು. ಅಲ್ಲ, ಕೆಲವು ಹೆಣ್ಣು ಮಕ್ಕಳನ್ನು ಮಾತಾಡಿದಾಗ ಹೇಳೋದುಂಟು, ಯಾರಯ್ಯ ಇವರಿಗೆ ಯಾಕೆ ಅಧಿಕ ಪ್ರಸಂಗ, ನಾವ ಯಾರಾದ್ರೆ ಏನು ಅಂತ ಹೇಳುವವರು ಇದ್ದಾರೆ. ಆ ವರ್ಗಕ್ಕೆ ಸೇರಿದವಳಲ್ಲ ಅಂತ ಆಯ್ತಲ್ವಾ? ಆದ್ರಿಂದ ಭಾರಿ ಸಂತೋಷ ಆಗಿದೆ. ಹೌದು, ಯಾರು ನೀನು, ಎಲ್ಲಿಯವಳು, ನಿನ್ನ ಅಪ್ಪ ಯಾರು, ಅಮ್ಮ ಯಾರು, ಈ ಕಡೆ ಹೊರಟಿದ್ದಿ ಅಂತ ಆದ್ರೆ ಎಲ್ಲಿಗೋ ಹೋಗುವವಳೆ ಅಥವಾ ಇಲ್ಲಿಗಾಗಿಯೇ ಬಂದವಳೆ ಎನ್ನುವುದನ್ನು ಹೇಳಿದ್ರೆ ಕೇಳ್ಕೊಂಡು ಮುಂದೆ ಹೋಗುವ ಅಂತ ಅಷ್ಟೇ, ಬೇರೇನಿಲ್ಲ. ಮುಖ್ಯವಾಗಿ ನನ್ನ ಪರಿಚಯ. ಹೌದೌದು. ಅದಕ್ಕೇನಂತೆ ಕೇಳಿ. ಹೇಳೋ ಸ್ವಾಮಿ, ಅಂದ್ರೆ ಇದು ಚಿತ್ರಪುರ. ಬಂದು ಬಂದು ಚಿತ್ರಾಪುರ. ಅಲ್ಲ, ನೀವು ಇಲ್ಲಿಯವರೇ ಇರಬಹುದು. ಅಲ್ಲ, ಹೇಳು. ಅಲ್ಲ, ಗೊತ್ತಿಲ್ಲ ಅಷ್ಟೇ. ಸರಿ ಸರಿ. ಈ ಚಿತ್ರಪುರದಲ್ಲಿ ಧನಪಾಲರ ಮಗಳು ಯಾರು? ನಾನೇ. ಹೇಳುವುದೇ ಬೇಡ, ನಿನ್ನ ಮೈ ಮೇಲೆ ಇರುವ ಆಭರಣವೇ ಸಾಕ್ಷಿಯಾಗಿದೆ. ಹೌದಲ್ಲ? ಹೌದು. ಇದು ನಮ್ಮ ಶ್ರೀಮಂತಿಕೆಯ ಸಂಕೇತ. ಹೌದಪ್ಪ. ನಮ್ಮ ಶ್ರೀಮಂತಿಕೆ ಕುರಿತು ಕೇಳಿದ್ರೆ, ಅಲ್ಲ ಈ ಲೋಕದಲ್ಲಿ ಶ್ರೀಮಂತಿಕೆ ಇದ್ದವರಲ್ಲ ಈ ಬಗೆಯಲ್ಲಿ ಹಾಕೊಂಡು ತಿರುಗಬೇಕು ಅಂತ ಏನಿಲ್ಲ. ಆದ್ರೂ ನೀವು ಹಾಕ್ತೀರಿ ಅಂತ ಆದ್ರೆ ನಾವು ಆಕ್ಷೇಪ ಮಾಡುವುದು ಇಲ್ಲ. ಅಲ್ಲ, ಹಾಕುವುದಕ್ಕೂ ಕಾರಣ ಉಂಟು. ನಮ್ಮ ಅಪ್ಪನಿಗೆ ನಾನು ಒಬ್ಬಳೇ ಮಗಳು. ಖಂಡಿತ ಹೌದು. ಹಾಗಾಗಿ ನಮ್ಮಪ್ಪ ನನ್ನನ್ನು ಮುದ್ದಿನಿಂದ ಸಾಕಿದ್ದು. ಅದು ನಿನ್ನ ರೂಪದಲ್ಲೇ ಎದ್ದು ಕಾಣ್ತದೆ. ನಾನು ಯಾವ ಬಗೆಯಲ್ಲಿ ಶೃಂಗಾರ ಮಾಡಿಕೊಂಡು ತಿರುಗಾಡಿದ್ರು ನಮ್ಮಪ್ಪನಿಗೆ ಅದು ಕಡಿಮೆ. ಅಪ್ಪ ಅಮ್ಮನಿಗೆ ಹಲವಾರು ಮಕ್ಕಳು ಹುಟ್ಟಿದ್ರೆ ಈ ರೂಪ ಎನ್ನುವುದೆಲ್ಲವರಿಗೂ ಹಂಚಿ ಹೋಗ್ತದಲ್ವೋ, ಹಾಗಂದ್ ಮಾತು. ಇದು ಹಾಗಲ್ಲ, ನೀನು ಒಬ್ಬಳೇ ಆದ್ರಿಂದ ಇದ್ದ ರೂಪ ಪೂರ್ತಿ ನಿನಗೆ ಉಂಟು. ಓಹೋ, ಅಷ್ಟು ಚಂದ ಅಂತ ಹೇಳುವುದು. ನಮ್ಮ ಅಪ್ಪನೂ ಅಷ್ಟೇ ಚಂದ ಇದ್ದಾರೆ, ಜೊತೆಯಲ್ಲಿ ಅಮ್ಮನೂ ಅಷ್ಟೇ ಚಂದ ಇದ್ದಾರೆ. ಸರಿ. ಆದ್ರೆ ನೀನು ಏನು ಈ ಕಡೆ ಬರುವುದಕ್ಕೆ ಕಾರಣ ಮತ್ತೇನಲ್ಲ, ಹೀಗೆ ಮನೆಯಲ್ಲಿ ಕುಳಿತಂತ ನನಗೆ ಬೇಸರ ಆಯ್ತು. ಹೀಗೆ ಸುತ್ತಾಡಿ ಹೋಗೋಣ, ಪ್ರಕೃತಿ ಸಹಜವಾದಂತ ಆ ಸೊಬಗನ್ನ ಕಾಣೋಣ ಅಂತ ಭಾವಿಸಿ ಬಂದೆ. ಪರಿಸರವನ್ನು ನೋಡ್ತಾ ಈ ಕಡೆ ಬಂದದ. ನಿನ್ನ ಹೆಸರು ಶಾಂಭವಿ ಅಂತ. ಶಾಂಭವಿ. ಶಾಂಭವಿ ಅಲ್ಲ, ಒಳ್ಳೆ ಹೆಸರು. ನನ್ನ ಬಗೆಗೆ ಕೇಳಿದ್ರಲ್ಲ, ಹೌದು, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು? ನಾವೇನು ಸಣ್ಣ ಜನ ಅಲ್ಲ. ರಂಗ ನಿಂದೆಂಬವ ನಾನು, ರಂಗ ನಿಂದೆಂಬವ ನಾನು, ದೊಡ್ಡ ಬಂಗಾರ ವ್ಯಾಪಾರವಿನ್ನು. ಹೌದೇ? ದೊಡ್ಡ ಬಂಗಾರ ವ್ಯಾಪಾರವಿನ್ನು. ಸಂಗಡವಿನ್ಯಾರು ಇಲ್ಲ, ಸಂಗಡ ಇನ್ಯಾರು ಇಲ್ಲ, ನನಗೆ ಒಬ್ಬ ಸಂಗಾತಿಯಾಗಬೇಕಲ್ಲ, ಒಬ್ಬ ಸಂಗಾತಿಯಾಗಬೇಕಲ್ಲ. ರಂಗನೆಂದೆಂಬವ ನಾನು, ದೊಡ್ಡ ಬಂಗಾರ ವ್ಯಾಪಾರವಿನ್ನು, ದೊಡ್ಡ ಬಂಗಾರ ವ್ಯಾಪಾರವಿನ್ನು. ಶಾಂಭವಿ ಕರೆಯುವಾಗ ಎಷ್ಟು ಸಂತೋಷ ಆಗ್ತದೆ ಗೊತ್ತಿದೆಯಾ? ಹೌದಾ? ಏನು ಬೇರೆ ಒಂದು ಅಡೆತಡೆಗಳಿಲ್ವಲ್ಲ, ಹಾಗಾಗಿ ಇದು ನಾನು ಯಾರು ಏನು ಅಂತ ಕೇಳಿದೆಯಲ್ಲ, ನಾವೇನು ಸಾಮಾನ್ಯದವರಲ್ಲ. ಅಲ್ಲ, ನಿಮ್ಮನ್ನು ನೋಡಿದಾಗ ಹಾಗೆ ತಿಳಿಯುವುದಕ್ಕೆ ಸಾಧ್ಯ. ಹೆಸರು ಹೆಚ್ಚಿಗೆ ಉದ್ದ ಇಲ್ಲ. ಏನು? ರಂಗ ಅಂತ. ರಂಗ? ಹೌದೌದೌದು. ಅಲ್ಲ, ಇಟ್ಟಿದ್ದೇ ರಂಗ ಅಂತ ಅಥವಾ ನೀವು? ಅಲ್ಲ, ನಾವು ರತ್ನಗಿರಿಯವರು ನೋಡು. ರತ್ನಗಿರಿಯಲ್ಲಿ ರತ್ನಾಕರ ಶ್ರೇಷ್ಠಿಗಳಿಗೆ ನಾವು ಮಗ. ಓಹೋ, ರಂಗ ಅಂತ. ಎಲ್ಲದರಲ್ಲಿಯೂ ನಮ್ಮ ಅಪ್ಪನ ಆಲೋಚನೆ ಏನು ಕೇಳಿದ್ರೆ ರಾ ಎನ್ನುವುದು ಮುಂದಿರಬೇಕು ಅನ್ನುವುದು. ಹೌದಾ? ಹಾಗಾಗಿ ರತ್ನಗಿರಿ ರತ್ನಕರ ಶ್ರೇಷ್ಠಿಗಳ ಮಗ ರಂಗ. ಆ ರಂಗ ಎನ್ನುವಂತ ಹೆಸರು ಇನ್ನಷ್ಟು ಶೋಭಿಸಬೇಕಾದ್ರೆ ಒಂದು ನಾತ ಇಟ್ಕೊಂಡು ಬಿಡಿ. ಒಂದು ಕೆಲಸ ಮಾಡು, ಹತ್ರ ಇರುವ ನೀನೇ ಅದನ್ನು ಇಟ್ಬಿಡು.
ಹೌದಾ? ಹೌದು. ಹಾಗಾದ್ರೆ ನಾನ್ ನಿಮ್ಮನ್ನು ಕರೆಯುವುದು ರಂಗನಾಥ ಅಂತಲೇ. ಹಾ, ಇರ್ಲಿ ಬಿಡು, ರಂಗನಾಥ. ನೀನು ಸಿಕ್ಕಿದ ಮೇಲೆ ಮತ್ತೆ ಸ್ವಲ್ಪ ಉದ್ದ, ಅಷ್ಟನ್ನು ಬಿಟ್ಟರೆ ಬೇರೆ ಏನಿಲ್ಲ. ಒಪ್ಪಿಕೊಂಡ್ರಲ್ಲ. ಆದ್ರೆ ನಾನು ಸಾಮಾನ್ಯದವಲ್ಲ ಅಂತ ಮೊದಲೇ ಹೇಳಿದ್ದೆ. ಯಾಕೆ ಗೊತ್ತುಂಟೆ? ನಾನೊಬ್ಬ ಬಂಗಾರದ ವ್ಯಾಪಾರಿ. ಹೌದಾ? ಹೌದೌದು. ಓಹೋ. ಬಂಗಾರದ ವ್ಯಾಪಾರ ಮಾಡಿ ಮಾಡಿ ಬಹಳಷ್ಟು ಗಳಿಸಿ ಇಟ್ಟಿದ್ದೇನೆ. ನಿಮ್ಮ ಹಾಗಲ್ಲ, ಮೈಮೇಲೆ ನಾವೇನು ಹಾಕೊಂಡು ತಿರುಗುವುದಿಲ್ಲ. ಇತ್ತೀಚೆಗೆ ಕಳ್ಳಕಾಕರ ಭಯದಿಂದ ಎಲ್ಲಿಯಾದ್ರೂ ಹೋಗುವಾಗ ನಮ್ಮ ಜೀವಕ್ಕೆ ಸಂಚಕಾರ ಬರ್ತದೆ ಎನ್ನುವ ಕಾರಣದಿಂದ ಇದ್ದದ್ದೆಲ್ಲ ಮನೆಯಲ್ಲಿ ಇಟ್ಕೊಂಡು ತಿರುಗುವುದು. ಹೌದಪ್ಪ, ಕಾಲ ಕೆಟ್ಟಿದೆ. ಈಗ ಎಲ್ಲ ಉಂಟು, ಕೈಯಲ್ಲಿ ಮೈಯಲ್ಲಿ ಎಲ್ಲ ಹಾಕೊಂಡು ಹೋಗುವುದು. ಈಗಿನ ಕಳ್ಳರು ಏನ್ ಮಾಡ್ತಾರೆ ಕೇಳಿದ್ರೆ, ಕೈಯನ್ನೇ ಕತ್ತರಿಸುವುದಕ್ಕೂ ಹಿಂದೆ ಮುಂದೆ ನೋಡುವವರಲ್ಲ, ಈ ಜೀವವನ್ನು ತೆಗೆಯುವುದಕ್ಕೆ ಹಿಂದೆ ಮುಂದೆ ನೋಡುವವರಲ್ಲ. ಜೀವ ಉಳಿದ್ರೆ ಅದೆಷ್ಟೋ ಗಳಿಸಬಹುದು, ಹೌದಾ ಅಲ್ವಾ? ಹಾಗಾಗಿ ಇದ್ದದ್ದನ್ನೆಲ್ಲ ಮನೆಯಲ್ಲಿ ಪೆಟ್ಟಿಗೆಯಲ್ಲೇ ಇಟ್ಟು ಬಂದಿದ್ದೇನೆ. ನನ್ನ ಮೈಯಲ್ಲಿ ಏನು ಇಲ್ಲ ಅಂತ ತಿಳಿಬೇಡ. ನಾನು ಬಂಗಾರದ ವ್ಯಾಪಾರದಲ್ಲಿ ಗಳಿಸಿದ್ದು ಎಷ್ಟು ಅನ್ನೋದು ಇವತ್ತಿಗೂ ನನಗೆ ಲೆಕ್ಕವೇ ಸಿಗಲಿಲ್ಲ. ನೋಡಿ ಸ್ವಾಮಿ, ಮೈ ಮೇಲಿರುವಂತ ಆಭರಣವನ್ನ ನೋಡಿಯೋ ಆಭರಣ ಇಲ್ಲದೆಯನ್ನು ನೋಡಿಯೋ ಶ್ರೀಮಂತಿಕೆಯನ್ನು ಅಳೆಯುವುದಕ್ಕೆ ಸಾಧ್ಯತೆ ಇರುವುದಿಲ್ಲ. ಹೌದಲ್ಲ? ತಪ್ಪೇನು ತಿಳಿಯುವುದಿಲ್ಲ ಬಿಡಿ. ಹಾಗಾಗಿ ವ್ಯಾಪಾರ ಮಾಡಿ ಗಳಿಸಿ ಇಟ್ಟದ್ದು ಮತ್ತೆ ನನಗೆ ಹಿಂದೆ ಮುಂದೆ ಅಂದ್ರೆ ನಮ್ಮವರನ್ನು ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೇನೆ. ಈ ಕಡೆ ಬರುವುದಕ್ಕೆ ಬಲವಾದ ಕಾರಣ ಅಂದ್ರೆ ಬೇರೆ ಏನಲ್ಲ, ಏನು ಇಷ್ಟಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿ ಇಡುವವರು ಬೇಕಲ್ಲ. ನನಗೂ ಒಂದು ಅನುಕೂಲೆಯಾಗಿ ಯಾರಾದರೂ ಸಿಕ್ಕಿದ್ರೆ ಒಂದು ಮದುವೆ ಆಗುವ ಆಲೋಚನೆಯಲ್ಲಿ ಹೀಗೆ ಹೊರಟು ಬಂದೆ, ನಿನ್ನನ್ನು ನೋಡಿದೆ. ನೋಡು, ಅಂದ್ರೆ ನೀವು ಕನ್ಯಾರ್ಥಿಯಾಗಿ ಬಂದವರಾ? ಹೌದೌದು. ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಬಹುದೇ? ಸುಂದರಾಂಗ ರೂಪ ಸಿರಿಗೆ ಮಾರುಗೋದೆನು, ಸುಂದರಾಂಗ ರೂಪ ಸಿರಿಗೆ ಮಾರುಗೋದೆನು, ನಾ ಮಾರುಗೋದೆನು. ಒಂದು ಮಾತ ಕೇಳಲೇನೋ ಕದ್ದೆ ಮನವನು, ಒಂದು ಮಾತ ಕೇಳಲೇನು ಕದ್ದೆ ಮನವನು. ತಂದೆಯೊಡನೆ ಬೇಡಿ ನಿನ್ನ ಮದುವೆಯಾಪೆನು, ತಂದೆಯೊಡನೆ ಬೇಡಿ ನಿನ್ನ ಮದುವೆಯಾಪೆನು, ನಿನ್ನ ಮದುವೆಯಾಪೆನು. ಕುಂದಬೇಡ ಮನದಿ ಬರಿದೆ ನಾನೇ ಪೊರೆವೆನು, ಕುಂದಬೇಡ ಮನದಿ ಬರಿದೆ ನಾನೇ ಪೊರೆವೆನು. ಸುಂದರಾಂಗ ರೂಪ ಸಿರಿಗೆ ಮಾರುವುದೇನೋ. ಓ ರಂಗನಾಥರೇ, ನೀವು ಆಡಿದ ಈ ನುಡಿಯನ್ನು ಕೇಳಿ ತುಂಬಾ ಸಂತೋಷವಾಯಿತು. ಯಾಕೆಂದ್ರೆ ನೀವು ಮನಸ್ಸಿನಲ್ಲಿರುವುದನ್ನು ಸ್ಪಷ್ಟವಾಗಿ ಹೇಳುವಂತ ನೇರ ಸ್ವಭಾವದವರೆನ್ನುವುದು ನನಗೆ ತಿಳಿಯಿತು. ನಮಗೆ ನಿರ್ದಾಕ್ಷಿಣ್ಯ ಇದ್ದದನ್ನು ಇದ್ದಾಗೆ ಹೇಳಿಯೇ ಬಿಡುವುದು, ಅದು ಬೇಕು. ಆದ್ರೆ ಇಟ್ಟುಕೊಳ್ಳಿ, ಆಗದಿದ್ರೆ ಬೇಡ ಅಂತ ಬಿಡಿ. ಅಲ್ಲ, ನನ್ನ ಸ್ವಭಾವ ಅಷ್ಟೇ ನೇರವೇ. ಅದು ಒಳ್ಳೇದು. ನೀವು ಹೇಳಿದ್ರಲ್ಲ,
ನೀವಲ್ಲ, ನನಗಾಗಲೇ ಅನ್ನಿಸಿತ್ತು ನಾನೇ ಹೇಳಬೇಕಿತ್ತು ಅಂತ. ಯಾವುದನ್ನ? ನೀವು ಹೇಳಿದ ಮಾತು. ಆದ್ರೆ ಸಾಧ್ಯವಾಗಲಿಲ್ಲ. ಹ? ನಿಮ್ಮಲ್ಲಿ ಪ್ರಥಮವಾಗಿ ನೀವು ಕರೆದಾಗ ಹ. ಯಾವ ಸಂಕೋಚವೂ ಇಲ್ಲದೆ ಮಾತನಾಡುವುದಕ್ಕೆ ಕಾರಣ ದೂರದಿಂದಲೇ ಬರುತ್ತಿರುವಂತ ನಿಮ್ಮನ್ನ ಕಂಡು ನಿಮ್ಮ ಸುಂದರವಂತ ರೂಪವನ್ನ ನೋಡಿ ಹ? ಇಂತಹ ಸುಂದರ ಯಾರಿರಬಹುದು ಅಂತ ಯೋಚಿಸ್ತಾ ನಿಂತವಳು ನಾನು. ಹೌದಾ? ಹಾ 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 ಹಾ. ಆವಾಗ ನೀವಾಗಿ ಮಾತಾಡಿಸ್ತ್ರಿ. ನಾವು ಯಾವಾಗಲೂ ಅಷ್ಟೇ, ನಮ್ಮದನ್ನ ನಾವು ಹೇಳ್ಕೊಳ್ಳೋದು ಭಾರಿ ಕಡಿಮೆ. ಏನಿದ್ರು ಎದುರುಗಡೆ ಇದ್ದವ್ರು ನೋಡಿ ಹೇಳಬೇಕೆ ಹೊರತು ಮತ್ತೆ ನಮ್ಮದನ್ನ ನಾವು ಹೇಳಿಕೊಂಡ್ರೆ ಏನು ಪ್ರಯೋಜನ? ಹೌದಲ್ಲ? ಹೌದು ಸ್ವಾಮಿ. ಹ? ಆದ್ರೆ ಈ ಮಾತನ್ನಾಡಿದ್ರಲ್ಲ, ಒಪ್ಪಿಗೆಯನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಲ್ಲ, ನನಗೆ ಮನಸ್ಸಿಲ್ಲ ಅಂತ ಅಲ್ಲ, ಮತ್ತೆ ಆದ್ರೆ ಅಪ್ಪನ ಆಧೀನದಲ್ಲಿದ್ದವಳು ನಾನು. ಹಾ. ಹಾಗಾಗಿ ನೀವೇ ಅಲ್ಲ, ನಾನೇ ಅಪ್ಪನಲ್ಲಿ ಹೋಗಿ ಕೇಳ್ತೇನೆ. ಅವ್ರು ಒಪ್ಪಿಗೆ ಕೊಟ್ಟರು ಅಂತಾದ್ರೆ ನಿಮ್ಮನ್ನ ಮದುವೆಯಾಗಿ ಬರ್ತೇನೆ. ಒಳ್ಳೆ ಮನತನದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳ ಅಭ್ಯಾಸವೇ ಹೀಗೆ. ಯಾಕಂತ ಹೇಳಿದ್ರೆ ಈಗೀಗ ಇತ್ತೀಚೆಗೆಲ್ಲ ಶುರುವಾಗ್ತದೆ. ಮೊದಲೇ ಮದುವೆಯಾಗಿ ಅಪ್ಪನ ಬಳಿಗೆ ಹೋಗು, ನಾವು ಮದುವೆ ಆಗಿದ್ದೇವೆ, ಏನ್ ಮಾಡುವುದು ಅಂತ. ಆವಾಗ ಅಪ್ಪ ಹ್ಞೂ ಹಾಕ್ಲೇಬೇಕಲ್ವಾ? ನಿಮ್ಮಂತವ್ರ ಅಭ್ಯಾಸ ಅದಲ್ಲ ಅಂತ ನನಗೆ ಅರ್ಥ ಆಯ್ತು. ನೀನು ಅಪ್ಪನಲ್ಲಿ ಕೇಳಿ ಹೇಳ್ತಿ ಅಂತ ಆದ್ರೆ ನನಗೂ ಸಂತೋಷವೇ. ಆದ್ರೆ ನೀನ್ ಆದಷ್ಟು ಬೇಗ ನನಗೆ ತಿಳಿಸಬೇಕು. ಯಾಕಂತ ಹೇಳಿದ್ರೆ ನನ್ನ ಈ ರೂಪ, ನನ್ನ ಈ ಸಂಪತ್ತು ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ಮನೆಗೆ ಜನ ಬರುವುದು ಎಷ್ಟು ಜನ, ಈ ನಮ್ಮ ಹುಡುಗಿಯನ್ನು ಮದುವೆ ಆಗಿ ಒಂದು ನಂಟಸ್ತಿಗೆ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಎಲ್ಲಿಯಾದ್ರೂ ಮತ್ತೆ ಮತ್ತೆ ಪದೇ ಪದೇ ಜನ ಬರ್ತಾ ಇದ್ರೆ ಬಹಳಷ್ಟು ಕಷ್ಟ ಆಗ್ತದೆ. ಹಾಗಾಗಿ ಈ ಒಪ್ಪಿಗೆ ಉಂಟಲ್ವ ನಿನಗೆ? ನೋಡಿ, ಆದಷ್ಟು ಬೇಗ ಅಪ್ಪನಿಗೆ ತಿಳಿಸಿದೆ ಅಂತಾದ್ರೆ ಖಂಡಿತ ನನ್ನ ಆಸೆಗೆ ಅವರು ಯಾವತ್ತು ಎರಡನ್ನರಾರರು. ಹಾಗಾಗಿ ನಾನೇ ಬಂದು ನಿಮ್ಮಲ್ಲಿ ವಿಷಯವನ್ನು ತಿಳಿಸ್ತೇನೆ. ನೀನು ಬರಬೇಕಾದ್ರೂ ಜಾಗ ಒಂದು ಬೇಕಲ್ವಾ? ಆದ್ರಿಂದ ನಮ್ಮ ಮನೆಗೆ ನೀನೀಗ ಬರುದು ಬೇಡ. ಯಾಕಂದ್ರೆ ಆಚೆ ಈಚೆ ನೋಡಿದವರಲ್ಲಿಗ ಇವರೇನು ತಿರುಗ್ತಾ ಇದ್ದಾರೆ ಅಂತ ಆಗ್ತದೆ. ಸುಳ್ಳಲ್ಲಿ ಎಲ್ಲಿ ಸಿಗುವುದು ನಿಮ್ಗೆ? ಇದೇ ಜಾಗದಲ್ಲಿ ಇಂದಿನವೇ ಮೊದಲುಗೊಂಡು 5 ದಿವಸದಲ್ಲಿ ಸಿಕ್ಕೇ ಸಿಗ್ತೇನೆ. ಅಪ್ಪನಲ್ಲಿ ಕೇಳಿಕೊಂಡು ಇಷ್ಟೊತ್ತಿಗೆ ಇಲ್ಲಿಗೆ 5ನೇ ದಿನಕ್ಕೆ ಬಂದ್ರೆ ಸಾಕು ನೋಡು. ಮುಂಚಿತವಾಗಿ ಬರ್ತೇನೆ. ಹೌದಲ್ವಾ? ಹಾಗಾದ್ರೆ ನಾನು ಸ್ವಲ್ಪ ಬೇಗ ಬಂದ್ರು ಬಂದು ಹೇಳಲಿಕ್ಕೆ ಬರುವುದಿಲ್ಲ. ಆಯ್ತು, ಬರ್ತೇನೆ. ಧನಪಾಲ ಶೆಟ್ಟಿ ತಾಯನ್ನು ಧನಪಾಲ ಶೆಟ್ಟಿ ಎನ್ನುವ ವ್ಯಾಪಾರಿ ಧನಗಾನಗವ ಗೌಪ್ಯದಿ ತಾನು ಧನಗಾನಗವ ಗೌಪ್ಯದಿ ಧನಪಾಲ ಶ್ರೇಷ್ಠಿ ಅಂದರೆ ನಾನೇ. ಚಿತ್ರಾಪುರ ಎನ್ನುವುದು ನಮ್ಮವರು. ಜೀವನದಲ್ಲಿ ಬದುಕನ್ನು ಕಲಿಯಬೇಕು ಎಂದು ಸಣ್ಣದಿರುವಾಗ ಯಾರೋ ಹೇಳಿದ್ದನ್ನು ಕೇಳಿದ ನೆನಪು ನನಗೆ. ಅದು ಏನು ಅಂತ ಆಗ ಅರ್ಥ ಆಗ್ತಿರ್ಲಿಲ್ಲ. ನನ್ನ ಅಪ್ಪ ಸತ್ರು, ಅಮ್ಮ ಸತ್ತೋದ್ಲು. ಆವಾಗ ತೀರ ಬಡತನ ನನ್ನನ್ನು ಆವರಿಸಿತು. ಉಡುವುದಕ್ಕೆ ಒಂದಿಷ್ಟು ಬಟ್ಟೆ ಬರೆಗೂ ಗತಿ ಇರಲಿಲ್ಲ. ಹೊಟ್ಟೆಗೆ ಹಿಟ್ಟಿನ ಪ್ರಶ್ನೆ ಬದಿಗಿರಲಿ. ಇಷ್ಟು ಕಷ್ಟದಲ್ಲಿರುವಾಗ ಎಲ್ಲೊಂದು ಆಶ್ರಯ ಸಿಗುತ್ತದೆ, ಎಲ್ಲೊಂದು ಉದ್ಯೋಗ ಸಿಗುತ್ತದೆ ಅಂತ ಹೇಳಿ ಹುಡುಕುತ್ತಾ ಹುಡುಕುತ್ತಾ ಬಂದು ಹಡಗಿನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಂತಹ, ತನ್ನನ್ನು ತೊಡಗಿಸಿಕೊಂಡಿದ್ದ ಲಕ್ಷ್ಮೀಪತಿ ಎನ್ನುವ ನನ್ನ ಒಡೆಯ ಅವರು. ಹೌದಾ? ಲಕ್ಷ್ಮೀಪತಿ ಅಂತ ಅವರ ಹೆಸರು. ನಿಜಾರ್ಥದಲ್ಲೂ ಅವರು ಲಕ್ಷ್ಮೀಪತಿಯೇ. 4-6 ಹಡಗುಗಳನ್ನಿರಿಸಿಕೊಂಡು ಅದರ ಮೂಲಕ ದುಡಿದು ಸಂಪಾದನೆ ಮಾಡುತ್ತಾ ಇದ್ದವರು. ಅವರೊಟ್ಟಿಗೆ ಸೇರಿಕೊಂಡವ ನಾನು. ಮತ್ತೆ ಒಂದು ಇನ್ನೊಬ್ಬನ ಕೈ ಕೆಳಗೆ ದುಡಿದು ಬದುಕುವಂತಹ ಬದುಕಿಗಿಂತ ಕಷ್ಟತರವಾದದ್ದು ಪ್ರಪಂಚದಲ್ಲಿ ಏನೂ ಇಲ್ಲ. ಅವ ಬಂದಾಗ ನಾವು ಎದ್ದು ನಿಲ್ಲಬೇಕು.
ಮೊದಲಿಗೆಲ್ಲ ನಾನು ಎದ್ದು ನಿಲ್ತಿರ್ಲಿಲ್ಲ. ಯಾಕೆ, ನನ್ನ ಅಪ್ಪಮ್ಮನ ಬಳಿಯಲ್ಲಿದ್ದ ಅಭ್ಯಾಸ ನನಗೆ. ಹೌದಪ್ಪ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ನಾನಿದ್ದ ಕೋಣೆಯನ್ನು ಪ್ರವೇಶ ಮಾಡಿದ ನನ್ನೊಡೆಯ, ನಾನು ಬರುವಾಗ ಎದ್ದು ನಿಲ್ಲಿಕ್ಕೆ ನಿನಗೆ ಗೊತ್ತಿಲ್ವಾ? ಈ ಯಜಮಾನರುಗಳ ಕ್ರಮ ಅಂದ್ರೆ ಹಾಗೆ. ನಾನು ಬರುವಾಗ ನೀವು ಯಾಕೆ ಅಡ್ಡ ನಿಂತದ್ದು ಹೀಗೆ ಕೇಳೋದು. ನಾನು ಬರುವಾಗ ಯಾಕೆ ನೀನು ಕೈ ಮುಗಿಯಲಿಲ್ಲ? ಆವಾಗ ಅವನ ಕುರಿತು ಅಭಿಮಾನ ಮೂಡಿದ್ದಲ್ಲ ನನಗೆ, ಅಲ್ಲಿಗೆ ಮನಸ್ಸು ತಿರುಗಿತು. ಹೌದಾ? ಒಳಗಿಂದೊಳಗೆ ದ್ವೇಷ ಭಾವ ಮೂಡಿತು. ಹಾಗೆ ಅಂತ ದ್ವೇಷ ಹುಟ್ಟಿದೆ ಅನ್ನೋದನ್ನು ತೋರಿಸಲಿಕ್ಕೆ ಉಪಾಯ ಉಂಟಾ? ನಾಳೆಗೆ ನನಗೆ ಉದ್ಯೋಗ ಇಲ್ಲ ಅಲ್ವಾ, ಬದುಕಲಿಕ್ಕೆ ಅವಕಾಶ ಇಲ್ಲ, ಈಗೇನು ಮಾಡೋದು? ಹಾಗಿದ್ರೆ ಈ ವೈರವನ್ನು ಸಾಧಿಸುವುದಕ್ಕೆ ದಾರಿ ಅವನಿಗೆ ಸಂಗ್ರಹ ಆಗುವಂತಹ ಸಂಪತ್ತಿನಲ್ಲಿ ಸ್ವಲ್ಪ 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 ಕೊರೆದು ತೆಗೆಯುವುದೇ ಅಂತ ನಿರ್ಧರಿಸಿದ್ದೇನೆ. ಇದನ್ನು ಕೆಲವರು ಮೋಸ ಅಂತ ಹೇಳ್ತಾರೆ. ಪ್ರಪಂಚದ ನಿಯಮವೇ ಹಾಗೆ. ಒಬ್ಬ ಹಾರೆಯನ್ನೋ ಪಿಕಾಸನ್ನೋ ಹಿಡಿದು ಬೆಳಗ್ಗಿಂದ ಸಂಜೆಯವರೆಗೆ ದುಡಿಯುತ್ತಾನೆ, ಬೆವರು ಸುರಿಸುತ್ತಾನೆ, ಮತ್ತೂ ಹೊಟ್ಟೆಗೆ ಹಿಟ್ಟಿಲ್ಲ, ತನ್ನ ಮಕ್ಕಳನ್ನು ಸಾಕುವುದಕ್ಕೆ ಕಷ್ಟ ಅಂತ ಹೇಳಿಕೊಂಡಿದ್ದಾನೆ ಸಮಾಜದಲ್ಲಿ. ಇನ್ನೊಬ್ಬ ಮಿಷ್ಟಾನ್ನವನ್ನು ಸಿದ್ಧಗೊಳಿಸಿ ಅದರಲ್ಲಿದ್ದಂತಹ ತುತ್ತೊಂದನ್ನು ತೆಗೆದು ತುತ್ತಿಗೆ ಮುತ್ತಿಟ್ಟು ಮತ್ತೆ ಕೆಳಗೆ ಹಾಕ್ತಾನೆ. ಅಂದ್ರೆ ಅವನಿಗೆ ಹಸಿವಿಲ್ಲ ಅಂತ ಅರ್ಥ. ಬಂಗಾರದ ಪುಡಿಯನ್ನು ಮೃಷ್ಟಾನ್ನಕ್ಕೆ ಮಿಶ್ರ ಮಾಡಿ ಉಣ್ಣುವ ವರ್ಗ ಒಂದು, ಕೂಳಿಲ್ಲವಲ್ಲ ಹೊಟ್ಟೆಗೆ ಅಂತ ಹೇಳಿ ದುಃಖಿಸುವ ವರ್ಗ ಇನ್ನೊಂದು. ಇದರ ಮಧ್ಯದಲ್ಲಿ ಬದುಕಬೇಕು ಅಂತಾದರೆ ಹೇಗೆ ಮಾಡಬೇಕು? ಒಂದಲ್ಲ ಒಂದು ರೀತಿಯಲ್ಲಿ ಸಂಪಾದನೆ ಮಾಡಬೇಕು. ಸಮಶೀತೋಷ್ಣವಾದ ಕೋಣೆಯೊಳಗೆ ಕುಳಿತು 4-6 ಹಾಳೆಗಳ ಮೇಲೆ ತನ್ನ ಹೆಸರನ್ನು ಬರೆದು ಜೀವನದಲ್ಲಿ ಹೆಚ್ಚು ಸಂಪಾದನೆ ಮಾಡುವವರು ಎಷ್ಟು ಮಂದಿಗಳಿಲ್ಲ. ನಮ್ಮಂಥವರು ಒಂದಿಷ್ಟು ದುಡಿದ್ರು ಅದಕ್ಕೆ ಸರಿಯಾದ ಸಂಪಾದನೆ ಆಗುವುದಿಲ್ಲ ಅಂತಾದರೆ ಮೋಸ ಮಾಡಿದರೆ ತಪ್ಪೇನು ಅಂತ ನಿರ್ಧರಿಸಿ ನಮ್ಮ ಲಕ್ಷ್ಮೀಪತಿ ಒಡೆಯರಿದ್ದಾರಲ್ಲ, ಅವರಿಗೆ ಸಿಗುವ ಸಂಪಾದನೆಯಲ್ಲಿ ಅವರಿಗರಿವಿಲ್ಲದಂತೆ ಒಂದಷ್ಟು ಧನವನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡವ ನಾನು. ಅವರಿಗದು ಗೊತ್ತೇ ಇಲ್ಲ. ದುಡಿಯುವ ಆಳುಗಳಿಗೆ ಸಂಬಳ ಕೊಡುವುದಕ್ಕೆ ಇಷ್ಟು ಕೊಡು, ತಿಂಗಳಿಗೊಮ್ಮೆ ಬರ್ತಾರೆ ನಮ್ಮ ಯಜಮಾನರು, ಅದೇನು ಇದೇನು ಅಂತ ಹೇಳಿ ನಾನು ತೋರಿಸಿದ ಲೆಕ್ಕವನ್ನು ನೋಡ್ತಾರೆ. ಅದರ ಮೇಲೆ ತನ್ನ ಹೆಸರನ್ನು ಬರೆಯುತ್ತಾರೆ, ಹೋಗ್ತಾರೆ. ಈ ತಿಂಗಳ ಒಳಗೆ ನಾನೇನು ಮಾಡ್ತೇನೆ ಅಂತ ಅವರಿಗೇನು ಗೊತ್ತು ಅಲ್ವಾ? ಹೀಗೆ ಸಂಪಾದನೆ ಮಾಡಿ ಒಂದಿಷ್ಟು ಸಂಗ್ರಹ ಮಾಡಿದ್ದೇನೆ. ದೊಡ್ಡ ಮನೆ ನಾನು ಕಟ್ಟಲಿಲ್ಲ. ಯಾಕೆ ಕಟ್ಟಲಿಲ್ಲ? ಕಟ್ಟಿದ್ರೆ ಯಜಮಾನನಿಗೆ ಕಣ್ಣಾಗ್ತದೆ. ಎಲ್ಲಿಂದ ಬಂತು ಧನಪಾಲನಿಗೆ ಇಷ್ಟು ಧನ ಅಂತ ನಾಳೆ ಕೇಳಿದರೆ ಉತ್ತರ ಕೊಡಬೇಕೋ ಬೇಡವಾ? ಅದಕ್ಕಾಗಿ ಹಣವನ್ನು ಬೇರೆ ಬೇರೆ ರೂಪದಲ್ಲಿ ಸಂಗ್ರಹಿಸಿಟ್ಟದ್ದೇ ಹೆಚ್ಚು. ನನ್ನ ಬದುಕಿನಲ್ಲಿರುವುದು ಒಂದೇ ಒಂದು ಆಸೆ. ನನಗೊಬ್ಬಳು ಮಗಳಿದ್ದಾಳೆ, ಶಾಂಭವಿ ಅಂತ ಅವಳ ಹೆಸರು. ಅವಳನ್ನೊಬ್ಬ ಯೋಗ್ಯ ಪುರುಷನಿಗೆ ಮದುವೆ ಮಾಡಿಕೊಟ್ಟೆ ಅಂತಾದರೆ ಅದಕ್ಕಿಂತ ದೊಡ್ಡ ಘನ ಕಾರ್ಯ ಅಂತ ನನ್ನ ಬದುಕಿನಲ್ಲಿ ಏನಿಲ್ಲ. ನನಗೂ ನನ್ನ ಮಗಳಿಗೂ ಅಭಿಪ್ರಾಯ ಭೇದ ಬರುವುದು ಇಲ್ಲಿಯೇ. ಹೆಚ್ಚು ಆಭರಣ ತೊಡಬಾರದು, ಹೆಚ್ಚು ಬೆಲೆ ಬಾಳುವಂತಹ ವಸ್ತ್ರಗಳನ್ನೆಲ್ಲ ಉಡಬಾರದು, ಅದೆಲ್ಲ ಸವೆಯುತ್ತದೆ ಅಂತ ನಾನು ಹೇಳುವುದು. ಅವಳು ಹಾಗಲ್ಲ, ಅದನ್ನೇ ಉಡಬೇಕು, ಅದನ್ನೇ ತೊಡಬೇಕು ಅಂತ ಹಠ ಹಿಡಿದು ಇವತ್ತೆಲ್ಲಿಗೋ ಹೊರಟೋಗಿದ್ದಾಳೆ. ಆಕ್ಷೇಪಿಸುವುದಕ್ಕೆ ಮನಸ್ಸಿಲ್ಲ. ಮುದ್ದಿನ ಮುದ್ದೆಯಾಗಿ ಬೆಳೆದ ಮಗಳು, ಆಗಲಿ ನಾಳೆ ಮದುವೆ ಮಾಡಿಕೊಟ್ರೆ ಆಯ್ತಲ್ಲ, ನಮ್ಮ ಹೊಣೆಗಾರಿಕೆ ತೀರಿತು ಅಂತ ಹೇಳಿ ಸಹ್ಯವಾಗದೇ ಇದ್ದರೂ ಅನುಮತಿ ಕೊಟ್ಟು ಕಳುಹಿಕೊಟ್ಟವ ನಾನು. ಯಾರದು ಬರುತ್ತಿರುವುದು? ಅಪ್ಪ ನಾನು. ಹೀಗೆ ಬಾ ಶಾಂಭವಿ, ಹೀಗೆ ಬಾ. ಬಂದೆ ಅಪ್ಪ. ಏನ್ ಮಗಳೇ, ಬಹಳ ಉತ್ಸಾಹದಲ್ಲಿ ಬಂದಿದ್ದೀಯಲ್ಲ? ಹೌದಪ್ಪ. ಜನಕಲಾಲಿಸು ಪುಷ್ಪತೋಟಕ್ಕೆ ಜನಕಲಾಲಿಸು ಪುಷ್ಪತೋಟಕ್ಕೆ ಮನದ ಬೇಸರ ಕಳೆಯ ಹೋಗಲು, ಮನದ ಬೇಸರ ಕಳೆಯ ಹೋಗಲು. ಮನುಮತನ ನಾಚಿಸುವ ರೂಪಿನ, ಮನುಮತನ ನಾಚಿಸುವ ರೂಪಿನ ತರಳ ಬರಲು. ಮನುಮತನ ನಾಚಿಸುವ ರೂಪಿನ ತರಳ ಬರಲು. ಅಪ್ಪ,
ಮಗಳೇ ಶಾಂಭವಿ, ನಾನು ಮನೆಯಿಂದ ಎಲ್ಲಿಗೆ ಹೋಗುವುದಿದ್ರು ನಿಮಗೆ ಹೇಳದೆ ಹೋಗುವ ಸ್ವಭಾವ ನನ್ನದಲ್ಲ. ಅದಲ್ಲಪ್ಪ, ಇವತ್ತು ಹೇಳಿ ಹೋಗಿದ್ದೆ. ಹೌದು, ಬಹುಶಃ ತಡ ಆಯ್ತೋ ಏನೋ ಅಂತ. ಆದ್ರೆ ಒಂದು ವಿಶೇಷವನ್ನು ಇವತ್ತು ಗುರುತಿಸ್ತಿದ್ದೇನಮ್ಮ. ಏನಪ್ಪ? ಹೋಗುವಾಗ ಇದ್ದ ನಿನ್ನ ಉತ್ಸಾಹ ಹಾ. ಈಗ ಇಮ್ಮಡಿಸಿದೆ ಅಲ್ವೇ? ಹೌದಪ್ಪ. ಹಾ. ನಿಮ್ಮಲ್ಲಿ ಹೇಳಿದಂತ ನಾನು ನೇರವಾಗಿ ಸುಮೋವನಕ್ಕಾಗಿ ಹೋದೆ. ಹೂದೋಟಕ್ಕೆ? ಹೌದಪ್ಪ. ಅದು ನಮ್ದಲ್ಲ, ಆಹಾ. ಯಾರದ್ದಾದರೂ ನೋಡಿ ಆನಂದ ಪಡಬಹುದಲ್ಲ. ಹೌದು. ಅಲ್ಲಿ ಅರಳಿರುವ ಸುಮದ ಹಾ. ಪರಿಮಳವನ್ನು ನಾವು ಆಘ್ರಾಣಿಸಿ ಆ ಪ್ರಯೋಜನವನ್ನು ಪಡೆಯಬಹುದಲ್ಲ. ಖಂಡಿತ. ಮನಸ್ಸಿಗೆ ಸಂತೋಷ ಇದ್ರೆ ಆಯ್ತು ಅಷ್ಟೇ. ಹೂ ತೋಟದಲ್ಲಿ ಹಾ. ಒಂದು ಮರದಡಲ್ಲಿ ಬೀಸುವ ತಂಪಾದ ತಂಗಾಳಿಗೆ ಮೈಯೊಡ್ಡಿ ಕುಳಿತಿದ್ದೆ. ಸಾಯ್ ಅಪ್ಪ, ಓ. ಅಷ್ಟೊತ್ತಿಗೆ ಒಂದು ಘಟನೆ ನಡೆಯಿತು. ಏನಮ್ಮ? ಯಾರೋ ಏನೋ ಒಬ್ರು ಬಂದು ನನ್ನನ್ನು ಮಾತನಾಡಿಸಿದ್ರು. ಬಹುಶಃ ಆ ಹೂದೋಟದ ಯಜಮಾನ ಇರಬೇಕು. ಮೊದಲಾಗಿ ನಾನು ಹಾಗೆ ತಿಳಿದಿದ್ದು, ಹಾ. ಆಮೇಲೆ ಅವರಲ್ಲ ಅಂತ ಗೊತ್ತಾಯ್ತು. ಅವನು ಬಹುಶಃ ಹೀಗೆ ಬಂದವ ಇರಬೇಕು. ಹಾ. ಬಹುಶಃ ನಮ್ಮ ಜಾತಿ ಮಗನೋ ಏನು. ಅಪ್ಪ, ಓ. ಜಾತಿಯಲ್ಲಿ ನಮ್ಮವರೇ. ಹಾ. ಪರಿಚಯ ಕೇಳಿದ ಮೇಲೆ ಗೊತ್ತಾಯ್ತು. ನಮಗೆ ಪ್ರಯೋಜನ ಆಗುತ್ತದೆ ಅಂತ ಆದ್ರೆ ನಾವು ಖರ್ಚು ಮಾಡಿ ಪ್ರಯೋಜನ ಪಡ್ಕೊಳ್ಳುವವರಲ್ಲ ನಾವು. ನನ್ನ ಸ್ವಭಾವ ನಿನಗೆ ಗೊತ್ತಲ್ಲ. ಗೊತ್ತು. ಆಚೆ ಮನೆಯವರ ಹಿತ್ತಲಿನಲ್ಲಿ ಬೆಳೆದ ಮಲ್ಲಿಗೆಯ ಪರಿಮಳ ನಮ್ಮ ಮನೆಗೆ ಬರ್ತದೆ ಅಂತಾದ್ರೆ ಅದಕ್ಕಿಂತ ದೊಡ್ಡ ಲಾಭ ಎಂತದು ಜೀವನದಲ್ಲಿ, ಅಲ್ವಾ? ಹೌದಪ್ಪ. ಅಪ್ಪ, ಅವರು ಮಾತನಾಡಿಸಿದಾಗ ನಾನು ಮಾತನಾಡಿದೆ. ನಾನು ಒಬ್ಬಳೇ ಅಲ್ಲಿ ಕುಳಿತಿದ್ದನ್ನು ನೋಡಿ ಅವರಿಗೆ ಮೂಡಿದಂತ ಕುತೂಹಲದಿಂದಾಗಿ ನನ್ನನ್ನು ಪ್ರಶ್ನಿಸಿದ್ದಂತೆ. ನನ್ನ ಪರಿಚಯವನ್ನ ಕೇಳಿದ್ರು. ನಾನು ಇಂಥವ್ರ ಮಗಳು ಅಂತ ಗತ್ತಿನಲ್ಲಿ ಹೇಳಿಕೊಂಡೆ. ಮತ್ತೆ ನನ್ನ ಮಗಳಲ್ವ ನೀನು? ಹೌದಪ್ಪ. ನಾವು ಏನು ಬಿಟ್ರು ಗತ್ತನ್ನು ಬಿಡ್ಲಿಕ್ಕಿಲ್ಲ ಮಗಳೇ. ಅಪ್ಪ, ಅದರಿಂದಲೇ ಉಳಿದಿದ್ದಲ್ವಾ? ಹೌದು. ಅಪ್ಪ, ಆಗ ಅದನ್ನು ಕೇಳಿ ಅವರಿಗೂ ಸಂತೋಷ ಆಯ್ತು. ಊರ ವಿಚಾರವನ್ನೇ ಹೇಳಿದ್ರು. ಅವನು ಗತ್ತಿನವ ಇರಬೇಕು. ಹೌದಪ್ಪ. ಆದ್ರಿಂದ ಸಂತೋಷ ಆಗುವುದು. ನಾನೇ ಗತ್ತಿನಲ್ಲಿ ಹೇಳಿದ್ರೆ ನನಗಿಂತ 4 ಪಟ್ಟು ಹೆಚ್ಚಾಗಿ ಗತ್ತನ್ನು ತೋರಿಸ್ಲಿಕ್ಕೆ ಮುಂದಾದ್ರು. ನಮ್ ಜಾತಿ ಮಗ ಇರಬೇಕು. ಹೌದಪ್ಪ. ಅಂದ್ರೆ ಅವರು ಶ್ರೀಮಂತಿಕೆಯಲ್ಲಿ ತುಂಬಾ ದೊಡ್ಡವರು. ಹಾ. ಹೌದೇ? ಈ ಊರಿನವರಲ್ಲ, ಮತ್ತೆ ಅವರು ರತ್ನಗಿರಿಯವರಂತೆ. ರತ್ನಗಿರಿ ಅಂದ್ರೆ ಸ್ವಲ್ಪ ದೂರ ಅದು. ಹಾ. ಹೆಸರು ಕೇಳಿದ್ದೇನೆ ನಾನು. ಅಪ್ಪ, ಜಾತಿ ಮಕ್ಕಳೆಲ್ಲ ತುಂಬಾ ಇದ್ದಾರೆ ಅಲ್ಲಿ. ಹೌದು. ಅವ್ರು ಇಲ್ಲಿವರೆಗಾಗಿ ಬರುವುದಕ್ಕೆ ಕಾರಣ ಅವರು ದೊಡ್ಡ ಬಂಗಾರದ ವ್ಯಾಪಾರಿಯಂತೆ. ಚಿನ್ನದ ವ್ಯಾಪಾರಿಗಳ? ಹೌದಪ್ಪ. ಹೌದೇ? ಹಾ. ಅವ್ರ ಹೆಸರು ರಂಗನಾಥನಂತೆ. ರಂಗ ಅಂತೆ, ನಾನು ರಂಗನಾಥ ಅಂತ ಹೇಳಿದೆ. ನೀನು ನಾಥ ಸೇರಿಸಿದೆಯೋ? ಸೇರಿಸಿದೆ. ಸರಿ ಮಗಳೇ. ಮತ್ತೆ ಚಿನ್ನದ ವ್ಯಾಪಾರದಲ್ಲಿ ಸಂಪಾದನೆ ಮಾಡಿದಷ್ಟು ಹೆಚ್ಚು ಪ್ರಮಾಣದ ಸಂಪಾದನೆ ಬೇರೆ ಯಾವುದರಲ್ಲೂ ಆಗುವುದಿಲ್ಲ. ಹೌದಾ? ಹೌದು ಅಪ್ಪ. ಅದರಿಂದ ಶ್ರೀಮಂತ ಎನ್ನುವ ಮಾತು ಸತ್ಯ ಇರಬೇಕು. ಚಿನ್ನದ ವ್ಯಾಪಾರಿಗಳಿಗೆ ಒಂದು ಹೆಸರುಂಟು. ಹೌದಾ? ಅದು ಎಂತದ? ಅಲ್ಲ, ವಿನೋದಕ್ಕಾಗಿ ಕೇಳುವುದು. ಅಕ್ಕ ಸಾಲಿಗ ಅಲ್ಲ, ಊರಲ್ಲ ಅಲ್ವಾ? ಹಾಗೆ. ಹೋಗ್ಲಿ ಬಿಡಿ. ರಂಗನಾಥನಂತೆ. ಆಮೇಲೆ ಅವ್ರು ನನ್ನಲ್ಲಿ ಒಂದು ವಿಷಯ ಹೇಳಿದ್ರು. ಏನಂದ್ರೆ? ನನ್ನನ್ನು ಮದುವೆ ಆಗುವುದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಅಂತ. ಅವನಾಗಿ ಕೇಳಿದನ? ಕೇಳಿದ್ರು. ಪ್ರಾಯಶಃ ಕನ್ಯಾರ್ಥಿಯೇ ಇರಬೇಕವ. ಹೌದಂತೆ, ಅದಕ್ಕೆ ಬಂದಿದ್ದಂತೆ. ಆಗ ನಾನು ಹೇಳಿದೆ, ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಅಪ್ಪಯ್ಯನಲ್ಲಿ ಕೇಳಬೇಕು ಅಂತ. ಹಾಗೆ ಹೇಳಿ ಹೊರಟು ಬಂದೆ. ಯೋಚಿಸ್ತಾ ಬಂದಿದ್ದು ಅಪ್ಪಯ್ಯನಲ್ಲಿ ಹೇಗೆ ಹೇಳಲಿ ಅಂತ. ಹೇಳಿದ್ರೆ ಏನು ಹೇಳ್ತಾರೋ ಅಂತ. ಅಪ್ಪಮ್ಮನಲ್ಲಿ ಮಕ್ಕಳು ಗುಟ್ಟು ಮಾಡ್ಲಿಕ್ಕೆ ಏನುಂಟಮ್ಮ? ಏನುಂಟು? ಒಳ್ಳೆ ಕೆಲಸ ಆಯ್ತು. ತರಳೆಯಳ ನುಡಿ ಕೇಳಿ ಕೂದ ಕರೆತರಲು ಲಗ್ನವನು ವಿರಚಿಬೆ. ಆತನ ಕರೆತರಲು ಲಗ್ನವನು ವಿರಚಿಬೆ. ಇರುತ್ತಿರಲು ಬಂಗಾರ ತಳೆಯನು ಸಿಗುವ ತನಗೆನುತ ಮಗಳೇ. ಅಪ್ಪಯ್ಯ, ಅಮಿತವಾದ ಸಂತೋಷವಾಯಿತು. ಯಾಕೆ? ಯಾಕಂದ್ರೆ ಈ ಯೋಗ ಕೂಡಿ ಬರುವುದು ಅಂತ ಉಂಟು. ಕೂಡಿ ಬರುವುದನ್ನೇ ಯೋಗ ಅಂತ ಹೇಳ್ತಾರೆ. ನನಗೆಲ್ಲ ಭಾಷಾ ಜ್ಞಾನ ಎಲ್ಲ ಇಲ್ಲ. ಒಟ್ಟು ಈ ವ್ಯಾಪಾರಕ್ಕೆ ಬೇಕಾದಷ್ಟು ಮಾತ್ರ ನಾನು ಅಭ್ಯಾಸ ಮಾಡಿಕೊಂಡವ. ನಾವು ಬಯಸಿ ಸಿಗುವುದು ಕೆಲವು, ನಾವು ಬಯಸಿದ್ರೂ ಅದಕ್ಕೆ ವಿರುದ್ಧವಾದ ಫಲ ಸಿಗುವುದು ಇನ್ನು ಕೆಲವು. ಹೌದಪ್ಪ. ಇದು ಹಾಗಲ್ಲ. ನನ್ನ ಜೀವನದಲ್ಲಿ ನನಗಿದ್ದಂತಹ ಆಸೆ ಒಂದೇ ಒಂದು. ಏನು? ನಿನ್ನನ್ನೊಬ್ಬ ಯೋಗ್ಯ ಪುರುಷನಿಗೆ ಮದುವೆ ಮಾಡಿಕೊಡಬೇಕು, ಕನ್ಯಾದಾನ ಮಾಡುವಂತಹ ಕಾರ್ಯವನ್ನು ಮಾಡಬೇಕು ಅಂತ ನಿರ್ಧರಿಸಿಕೊಂಡಿದ್ದೆ. ಈ ಯೋಚನೆಯಲ್ಲಿ ನೀನು ಬರುವ ಒಂದು ಗಳಿಗೆ ಮೊದಲು ಯಾರೋ ಇಲ್ಲಿ ಮಿತ್ರರು ಸಿಕ್ಕಿದ್ರು, ಒಬ್ರು ಭಾಗವತರು. ಹೌದಾ? ಅವರಲ್ಲಿ ನಾನು ಅದೇ ಸುದ್ದಿ ಮಾತಾಡ್ತಾ ಇದ್ದವ. ಅಷ್ಟು ಹೊತ್ತಿಗೆ
ಈ ಸುದ್ದಿಯನ್ನು ನೀನಾಗಿ ಹೊತ್ತು ತಂದಿಯಲ್ಲ, ಸಂತೋಷವಾದದ್ದು ಅದಕ್ಕಾಗಿ. ನಾವು ಬಯಸಿದ್ದೆ ನಮಗೆ ಸಿಕ್ಕಿತು, ಆದ್ದರಿಂದ ಅಮಿತಾನಂದವಾಯಿತು. ಅದರಲ್ಲೂ ಬಂಗಾರದ ವ್ಯಾಪಾರಿ, ಹೆಸರು ರಂಗ. ಹೌದು, ರಂಗ ಬಂಗಾರ, ಒಂದಕ್ಕೊಂದು ಎಷ್ಟು ತಾಳಿ ಉಂಟು ನೋಡು. ಹೌದಪ್ಪ. ಅಂತಹ ಒಬ್ಬ ಹುಡುಗ ಸಿಕ್ಕಿದ್ರೆ ಅವನಿಗೆ ಮದುವೆ ಮಾಡಿ ಕೊಡದೇ ಇದ್ರೆ ನಮ್ಮದು ಅಪರಾಧ ಆಗುತ್ತದೆ ಅಪ್ಪ. ಮತ್ತೆ ಜೀವನ ಅಂದ್ರೆ ಹಾಗೆ ಮಗಳೇ, ಯಾವುದಾದ್ರೂ ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ ಕಲಿಬೇಕು. ಅದಲ್ಲ ಅಂತ ಆದ್ರೆ ಬದುಕಲಿಕ್ಕೆ ಅವ ಕಲ್ತಿಲ್ಲ ಅಂತ ಅರ್ಥ. ಹೌದಪ್ಪ ಅಲ್ವಾ? ನನ್ನ ಜೀವನದ ಅನುಭವ ಹೇಳುವುದು ನಾನು ಇಷ್ಟು ಬೆಳೆದು ದೊಡ್ಡವನಾದದ್ದೇ ಆ ಅನುಭವದಿಂದಲೇ. ಆದ್ದರಿಂದ ಅವ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಪ್ಪ? ರೂಪದ ವಿಚಾರ ಏನ್ ಕೇಳ್ತೀರಿ? ನಾನು ಎಷ್ಟು ಚಂದ, ನನಗಿಂತಲೂ ಅವ್ರು ಚಂದ. ಸೈ ಅಪ್ಪ, ಅಷ್ಟು ಚಂದ ಇದ್ದಾನೆ ಅಂತ ಆದ್ರೆ ನಿನ್ನನ್ನು ಮದುವೆ ಮಾಡಿ ಕೊಡುವುದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಒಂದು ರತ್ನಗಿರಿಯವ ಅಂತ ಹೇಳ್ತಿ. ರತ್ನಗಿರಿ ಬಹಳಷ್ಟು ದೂರ. ಅವನ ಕುಟುಂಬ ಸಂಸಾರವನ್ನು ಕೇಳಲೇಬೇಕೆನ್ನುವ ನಿಯಮ ಏನೂ ಇಲ್ಲ, ಕೇಳುವುದಕ್ಕೆ ಅಡ್ಡಿಯೂ ನನ್ನಿಂದಿಲ್ಲ. ಅವ ಸ್ಫುರದ್ರೂಪಿ, ಹೌದಾ? ನಿನ್ನ ಮನಸ್ಸಿಗೆ ಒಪ್ಪಿಗೆ ಆಗುತ್ತಾನ? ನಿನ್ನನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಯಾನ ಎನ್ನುವಂತಹ ವಿಶ್ವಾಸ ಉಂಟೋ? ಮದುವೆ ಮಾಡಿ ಕೊಡುವುದು ಎರಡು ಮಾತಿಲ್ಲ ಅಪ್ಪ. ಖಂಡಿತ ಅವರು ಎಷ್ಟು ಒಳ್ಳೆಯವರು ಅಂತ ಆವತ್ತೇ ನಾನು ನಿರ್ಧಾರ ಮಾಡಿದವಳು. ಅವರನ್ನು ಮದುವೆ ಆಗ್ಲಿಕ್ಕೆ ನನ್ನ ಒಪ್ಪಿಗೆ ಇದೆ. ಅವರಿಗೆ ವಿಷಯ ತಿಳಿಸ್ತೇನೆ ಅಂತ ಹೇಳಿದ್ದೆ ಅಪ್ಪನಲ್ಲಿ ಕೇಳಿ. ಅವ ಬಹುಶಃ ಹೂದೋಟದಲ್ಲೇ ಕಾದು ಕೂತಿದ್ದಾನೆ. ಇಲ್ಲಪ್ಪ, ಇಲ್ಲಿಗೆ ಕರ್ಕೊಂಡು ಬರ್ಬೇಕಿತ್ತು ಅವನನ್ನು. ಅಪ್ಪ, ಕರೆದುಕೊಂಡು ಬರ್ಲಿಕ್ಕೆ ಅವ್ರಿಗೆ ಬೇರೆ ಕಾರ್ಯವಿದೆಯಂತೆ. ಹಾಗಾಗಿ ಈಗಲೇ ಬರುವುದು ಬೇಡ ಅಂತ ಹೇಳಿದ್ರು. ಆದ್ರೆ ವಿಷಯವನ್ನು ತಿಳಿಸುವುದಕ್ಕೆ ಒಂದು 5 ದಿವಸ ಬಿಟ್ಟು ಇದೇ ಸ್ಥಳದಲ್ಲಿ ಸಿಗ್ತೇನೆ ಅಂತ ಹೇಳಿದ್ರು. ಅದು ಸರಿ. ಹಾಗಾಗಿ ದೊಡ್ಡ ದೊಡ್ಡ ವ್ಯವಹಾರ ವ್ಯಾಪಾರ ಎಲ್ಲ ಮಾಡುವವರಿದ್ದಾರಲ್ಲ, ಅವರನ್ನು ಕರೆದಾಗೆಲ್ಲ ಬರ್ಲಿಕ್ಕೆ ಅವರಿಗೆ ಅವಕಾಶವೇ ಇರುವುದಿಲ್ಲ ಅಲ್ವಾ? ಹೌದಪ್ಪ. ಅವ ಎಷ್ಟು ತಲೆಬಿಸಿಯಲ್ಲಿದ್ದಾನೋ, ಎಲ್ಲಿ ಹೇಗೆ ಸಂಪಾದನೆ ಮಾಡುವುದು ಅಂತ ಹೇಳಿ ಯಾರ್ಯಾರ ವ್ಯಾಪಾರಿಗಳ ಮನೆ ಬಾಗಿಲಿಗೆ ಹೋಗುವ ಯೋಚನೆಯಲ್ಲಿದ್ದಾನೋ ಏನೋ. ನಿಮ್ಮ ಹಾಗೆ ವ್ಯಾಪಾರಿಗಳಲ್ವಾ? ಹೌದು, ಆದ್ರೆ ನಾವು ಕೂತಲ್ಲಿಯೇ ವ್ಯಾಪಾರ ಮತ್ತೆ ಬೇರೆ ಬಿಡಿ, ಅವರು ತಿರುಗಿ ವ್ಯಾಪಾರ ಮಾಡುವ ಅಷ್ಟೇ. ವ್ಯತ್ಯಾಸ ಅಂದ್ರೆ ಅಷ್ಟೇ. ಹಾಗೆ ಆ ತಲೆಬಿಸಿಯಲ್ಲಿದ್ದವನನ್ನು ಒಂದು ನಿರ್ದಿಷ್ಟ ಅವಧಿ ಹೇಳಿದ್ದೀಯೋ ಅಲ್ವೋ? ಹೇಳಿದ್ದೇನೆ. ಹಾಗಿದ್ರೆ ಆ ಅವಧಿಗೆ ಸರಿಯಾಗಿ ಬರ್ತಾನಲ್ಲ, ಆ ಸಮಯವನ್ನೇ ಕಾದು ಅವನಲ್ಲಿ ಮಾತುಕತೆ ನಡೆಸಿ ನಿನ್ನ ಮದುವೆಯ ಮಂಗಳ ಮಹೋತ್ಸವವನ್ನು ನಡೆಸುತ್ತೇನೆ. ಆಯ್ತಪ್ಪ, ಧನ್ಯಳು. ನಾನು 5 ದಿನ ಆಗಲು ಕಳೆಯಿತು. ಆದ್ರಿಂದ ಆದಷ್ಟು ಬೇಗ ಬಂದು ಕೂತ್ಕೊಂಡಿದ್ದೇನೆ. ಉದ್ಯೋಗ ಸಿಗಲಿಲ್ಲ. ಹುಡುಗಿಯಲ್ಲಿ ನಾವು ಭಾರಿ ದೊಡ್ಡ ಜನ ಅಂತ ಹೇಳಿದ್ದೇವಲ್ಲ, ಹಾಗಾಗಿ ನಿರ್ಧಾರ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ನೋಡುವ ನೋಡುವ ನೋಡುವ. ನಿನ್ನ ಗಾನಲೆಂದ ಓ ಶಾಂಭವಿ, ಆಗ್ಲೇ ಬಂದ್ರ? ನಿನ್ನ ಗಾನಲೆಂದೆ ಓಡುತ್ತ ಕಣ್ಣ ಬಿಡುತ್ತ ಬಂದೆ, ಓಡುತ್ತ ಕಣ್ಣ ಬಿಡುತ್ತ ಬಂದೆ. ಬಂಡಿಸಲೇ ನಾನು ಜನಕನು ಒಪ್ಪಿದ ಇನ್ನೇ ತೆಗೆದೊಡ ಮದುವೆಯನಾಗುವ. ರಂಗನಾಥ್ರೆ, ವಂದಿಸಿಕೊಂಡೆ. ಭಾರಿ ಒಳ್ಳೆದಾಯ್ತು ಹೇಳು. ನಿಮಗಿಂತ ಮುಂಚಿತವಾಗಿಯೇ ನಾನು ಈ ದಿವಸ ಬರಬೇಕು ಅಂತ ಬಂದಿದ್ದು. ಆದ್ರೂ ನಾನು ಓಡಿ ಓಡಿ ಬಂದೆ. ಯಾಕಂತ ಹೇಳಿದ್ರೆ ನಿನ್ನನ್ನು ಕಾಯಿಸಬಾರದು ಎನ್ನುವ ದೃಷ್ಟಿಯಿಂದ. ಹೌದಲ್ಲ? ಹೌದೌದು. ಒಳ್ಳೆ ಗುಣ ಬಿಡಿ. 5 ದಿವಸ ಎಷ್ಟು ಬೇಗ ಕಳೀತದೋ ಅಂತ ಯೋಚಿಸ್ತಾ ಇದ್ದವಳು. ಅಪ್ಪ ಏನ್ ಹೇಳಿದ್ರು? ಹೋದ ದಿನವೇ ಅಪ್ಪನಲ್ಲಿ ವಿಷಯವನ್ನು ಹೇಳಿದಾಗ ಅಪ್ಪ ಸಂತೋಷದಿಂದ ಒಪ್ಪಿಗೆ ಕೊಟ್ರು. ಹೌದಾ? ಹಾಗಾಗಿ ಈ ವಿಷಯವನ್ನು ತಿಳಿಸುವುದಕ್ಕೆ ಓಡೋಡಿ ಬಂದವಳು ನಾನು. ನಾನು ಆಲೋಚನೆ ಮಾಡಿದ್ದೆ. ಯಾಕಂತ ಹೇಳಿದ್ರೆ ನಿನ್ನನ್ನು ನೋಡಿದಾಗಲೇ ಆಗಬಹುದು ಅಂತ ತೀರ್ಮಾನಿಸಿದ್ದು ನಾನು ಪ್ರಥಮ. ಎಷ್ಟೋ ಹೆಣ್ಮಕ್ಳನ್ನು ನೋಡಿದ್ರು ಬೇಡ ಅಂತ ಬಿಟ್ಟವ. ಇದು ಹೊಂದಾಣಿಕೆ ಆಗಬಹುದು ಎನ್ನುವ ಆಲೋಚನೆಯಲ್ಲಿ ನಾನು ಮದುವೆಗೆ ಸಿದ್ಧನಾಗಿಯೇ ಬಂದವ ನಾನು. ಹೌದಾ? ಹೌದಪ್ಪ. ಈಗ ಮುಹೂರ್ತ ಬರುವುದೇ ತಡ ಮದುವೆ ಮಾಡಿ ಕೊಡ್ತೇನೆ ಅಂತ ಅಪ್ಪ ಹೇಳಿದ್ರು. ಹಾಗಾದ್ರೆ ಮತ್ತುಳಿದವರೆಲ್ಲ ಹಿಂದಿನಿಂದ ಬರಲಿ, ಮತ್ತೆ ನಾವು ಆಡಂಬರದ ಮದುವೆಯವರಲ್ಲ. ಹಾಗಾಗಿ ಒಂದು ಕೆಲಸ ಮಾಡೋಣ. ಮನೆ ಇಲ್ಲೇ ಹತ್ತಿರ ಉಂಟಾ? ಹೇಳು, ಹೋಗುವ. ನಡೆಯಿರಿ. ಏನು ಇವನಲ್ವ ಹುಡುಗ? ಹೌದಪ್ಪ, ರಂಗನಾಥ. ಒಳ್ಳೇದಾಯ್ತಪ್ಪ. ನಮಸ್ಕಾರ. ಪ್ರತಿ ನಮಸ್ಕಾರ. ಆಗಲಿ. ನಿನ್ನಂತಹ ಅಳಿಯ ದೇವರು ನನಗೆ ಸಿಗಬೇಕು ಅಂತ ಕಾಯ್ತಿದ್ದವ ನಾನು. ಅದೆಷ್ಟೋ ದಿನದಿಂದ ನಾನು ಆಲೋಚನೆ ಮಾಡ್ತಿದ್ದೆ. ಮಾವ ಅಂತ ಹೇಳಿದ್ರೆ ದೇವರಿಗೆ ಸಮಾನ, ತಂದೆಗೆ ಸಮಾನ ಅಂತಲೂ ಹೇಳ್ತಾರೆ. ನಿಮ್ಮಂತವರು ಸಿಗಬೇಕು ಅಂತ ನಾನು ಕಾಯ್ತಾ ಇದ್ದೆ. ಕುಲಪುರೋಹಿತರಲ್ಲಿ ಕೇಳಿ ಶುಭ ಮುಹೂರ್ತವನ್ನು ನಿಶ್ಚಯಿಸಿದವನಿದ್ದೇನೆ. ಆ ಮುಹೂರ್ತಕ್ಕೆ ಸರಿಯಾಗಿ ನನ್ನ ಮಗಳ ಮತ್ತು ನಿನ್ನ ಮದುವೆಯನ್ನು ವಿಜೃಂಭಣೆಯಿಂದ ನೆರವೇರಿಸುವವನಿದ್ದೇನೆ. ಆದ್ರೆ ಮತ್ತೊಂದು ಮಾತು, ಮದುವೆ ಆದ ಬಳಿಕ ನಾನು ನನಗೆ ನಿಮ್ಮ ಮಗಳನ್ನ ನನ್ನ ಮನೆಗೆ ಕರೆದುಕೊಂಡು ಹೋಗುವುದಲ್ಲ ಅಂತ ತೀರ್ಮಾನಿಸಿದ್ದೇನೆ. ಯಾಕಂತ ಹೇಳಿದ್ರೆ ಈ ವ್ಯಾಪಾರದಲ್ಲಿ ಬಹಳಷ್ಟು ತಲೆಬಿಸಿಯಲ್ಲಿದ್ದವ ನಾನು ನನ್ನ ಮನೆಗೆ ಹೋದ್ರೆ ಸಾಕು, ಅದೆಷ್ಟೋ ಜನ ಬಂದು ನಿಲ್ತಾರೆ. ಏನಾಗಬೇಕು, ಎಲ್ಲಿಗೆ ಹೋಗಬೇಕು, ಈ ಬಂಗಾರವನ್ನು ಏನು ಮಾಡಬೇಕು ಇತ್ಯಾದಿಗಳನ್ನು ಕೇಳಿ ಅವರಿಗೆ ಉತ್ತರ ಹೇಳಿ ಹೇಳಿ ತಲೆಬಿಸಿಯಾಗಿದೆ. ವ್ಯಾಪಾರದ ತಲೆಬಿಸಿ ನನಗೆ ಹೇಳ್ತೀಯ ಮಗ ನೀನು? ಅಲ್ವಾ, ನೀವು ಅದರಲ್ಲೇ ಇದ್ದವರಲ್ವಾ? ಅಲ್ವಾ? ಹಾಗಾಗಿ ಮದುವೆ ಆಗಿ 1 ತಿಂಗಳವರೆಗೆ ನಾನು ಅಲ್ಲಿಗೆ ಹೋಗುವುದಿಲ್ಲ.
ಬರುವುದಿಲ್ಲ, ಇಲ್ಲಿಯೇ ಇರುವುದು ಅಂತ ತೀರ್ಮಾನಿಸಿದ್ದೇನೆ. ಒಳ್ಳೆಯದು. ನನಗೂ ಹೇಗೂ ಗಂಡು ಮಕ್ಕಳಿಲ್ಲ, ಇರುವವಳು ಒಬ್ಬಳೇ ಹೆಮ್ಮಗಳು. ಆದ್ರಿಂದ ಇಲ್ಲಿದ್ದ ಸಂಪತ್ತನ್ನು ತಿಂದ್ರೆ ಉಂಡ್ರೆ ಯಾರು ಉಣ್ಣಬೇಕು ಅಲ್ವಾ? ನನ್ನ ಮಗಳು, ಮಗಳ ಗಂಡನು, ಅಲ್ಲ ಮೊಮ್ಮಕ್ಕಳು ಅಷ್ಟೇ. ಅವರಿಗಾಗಿ ಎಷ್ಟು ಸಂಪಾದನೆ ಮಾಡಿದ್ದು. ಆದ್ರಿಂದ ಮದುವೆಯ ಈ ಸಂಭ್ರಮವನ್ನು ಆಚರಿಸೋಣ. ಕಾಮಿನಿರನ್ನೆಗೆ ಸೋಮ ಸುಂದರಗೆ, ಕಮಾರಿಗೆ ಸುರ ಸೋಮ ವಂದಿತೆಗೆ, ಕಾಮಿನಿಯರು ಸುಪ್ರೇಮದಿ ಮಾಡುತ್ತ ಹೇಮಾದಾರತಿಯ ಬೆಳಗಿದರು ಶೋಭಾನೆ. ಮದುವೆ ಸಂಭ್ರಮ ಎಲ್ಲ ಮುಗಿಯಿತು, ಇನ್ನು ತೊಂದರೆ ಇಲ್ಲ, ಮನೆಗೆ ಕರೆದುಕೊಂಡು ಹೋಗಬಹುದು. ಸರಿ. ಹೇಗೆ ಪುರೋಹಿತರು ಮಂತ್ರ ಹೇಳಿದ್ದದು ಅಸ್ಪಷ್ಟವಾಗಿ ಕೇಳುತ್ತಾ ಇತ್ತು, ಕೇಳುಗರಿಗೆ ಆಶ್ಚರ್ಯ ಆದೀತು. ಆದರೂ ಸರಿಯಾಗಿ ಹೇಳಿದ್ದಾರೆ ನಮ್ಮ ಪುರೋಹಿತರು, ಅಂಥದ್ದನ್ನೆಲ್ಲ ಮಾಡುವವರಲ್ಲ. ಇರಲಪ್ಪ, ಸಂತೋಷದಿಂದ 4-6 ದಿನ ಕಳೆಯಿರಿ. ಹೌದು, ಆದೀತು ಮಾವ. ಧನಪಾಲ ಶೆಟ್ಟಿ ಅವರೇ, ನಮ್ಮ ನಾವೇ ನದಿಯಲ್ಲಿ ಮುಳುಗಿ ನಮ್ಮ ಸಂಪತ್ತೆಲ್ಲ ಜಲಪಾಲಾಗಿದೆ. ಏನು ಆಶ್ಚರ್ಯ! ಛೇ, ಉದ್ಯೋಗ ಇಲ್ಲ ಅಂತ ಹುಡುಕಿಕೊಂಡು ಬಂದವ ನಾನು. ಆದರೆ ಇಲ್ಲಿಗೆ ಬಂದು ಮದುವೆ ಆಗಿ ತಿಂಗಳು ಅಲ್ಲ ವರ್ಷವೂ ಇಲ್ಲೇ ಕಳಿಬೇಕು ಅಂತ ಆಲೋಚನೆ ಮಾಡಿದ್ರು. ಈಗ ಏನಂತೆ, ಅವರ ಹಡಗು ಮುಳುಗಿ ಹೋಯ್ತಂತೆ. ಇಲ್ಲಿಯೂ ಸ್ಥಳ ಇಲ್ಲ ಅಂತ ಆದಮೇಲೆ ನಾನು ಯಾರು ಅಂತ ಗುಟ್ಟು ಗೊತ್ತಾಗಬಾರ್ದು. ಎಲ್ಲಿಯಾದರೂ ನನ್ನ ಹಿಂದುಗಡೆ ನಮ್ಮ ಮನೆಗೆ ಬಂದರೂ ಕಷ್ಟ ಆದೀತು. ಹಾಗಾಗಿ ಈ ಸುಖ ಪಡೆದದ್ದಂತೂ ಉಂಟು, ಇನ್ನಿವರ ಕೈಗೆ ಸಿಕ್ಕಿದ್ರೆ ಪ್ರಯೋಜನ ಇಲ್ಲ. ಆದಷ್ಟು ಬೇಗ ಜಾಗ ಬಿಟ್ಟುಬಿಡ್ತೇನೆ ನಾನು. ಮಗಳ ಮದುವೆ ಮಾಡಿ ಸಂತೋಷದಲ್ಲಿ ಕಾಲ ಕಳೆಯುತ್ತಿದ್ದ ಹೊತ್ತಿಗೆ ನನ್ನ ಬದುಕಿಗೆ ಬರಸಿಡಿಲು ಬಡಿದಂತಹ ಅನುಭವವಾಗಿ ಹೋಯಿತಲ್ಲ. ನಮ್ಮ ಒಡೆಯನ ಹಡಗು ಮುಳುಗಿ ಹೋಯಿತು ಎನ್ನುವುದರ ಮತ್ತೊಂದರ್ಥವೇ ನನ್ನ ಉದ್ಯೋಗವೂ ಮುಳುಗಿ ಹೋಯಿತು, ನನ್ನ ಸಂಪತ್ತೂ ಮುಳುಗಿ ಹೋಯಿತು ಅಂತಲೇ ಅಲ್ವೇ? ಅಷ್ಟೇ ಅಲ್ಲ, ನಮ್ಮ ಆಳುಗಳೆಲ್ಲ ಬಂದು ನಮ್ಮಲ್ಲಿದ್ದಂತಹ ಸಂಪತ್ತನ್ನೆಲ್ಲ ಕಿತ್ತಾಡಿ ಮನೆಯನ್ನೇ ದೋಚಿ ಎಳೆದುಕೊಂಡು ಹೋದರು. ಪ್ರತಿಭಟಿಸುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ. ನಾವೆಲ್ಲ ಕೈ ಎತ್ತಲಿಕ್ಕೆ ಜನ ಅಲ್ಲ. ಆದರೆ ಏನು ಮಾಡಲಿ, ಇನ್ನು ಬದುಕಿಗೆ ದಾರಿ ಇಲ್ಲ. ಅಳಿಯ ಎಲ್ಲಿದ್ದಾನೆ ಅಂತ ಕೇಳಿದರೆ ಮೊನ್ನೆ ಹೊರಟು ಹೋದ ಅಂತ ಹೇಳಿ ಸುದ್ದಿ ಹೇಳ್ತಾ ಇದ್ದಾಳೆ ನನ್ನ ಮಗಳು. ಈ ಮನೆಯಲ್ಲಿ ಉಳಿಯುವುದಕ್ಕೂ ಸಾಧ್ಯ ಇಲ್ಲ. ಈಗೇನು ಮಾಡಬೇಕು? ಹೋದರೆ ಅವ ರತ್ನಗಿರಿಗೆ ಹೋಗಬೇಕು ಅಲ್ವೇ? ಅವನ ವಿಳಾಸವನ್ನೇ ನೋಟ ಹಿಡಿದು ಮಗಳೊಂದಿಗೆ ಅವನ ಆ ಮನೆಯತ್ತ ಹೋಗುತ್ತೇವೆ. ಓಹೋ, ಬನ್ನಿ, ಇವತ್ತು ಬೆಳಗ್ಗೆಯಿಂದ ಯಾರೂ ಬರಲಿಲ್ಲ ಅಂತ ದಾರಿ ಕಾಯ್ತಾ ಇದ್ದವ ನಾನು. ಅಂದಾಗೆ ಬಡ್ಡಿ ಸ್ವಲ್ಪ ಹೆಚ್ಚಿಗೆ ನಮ್ಮದ್ದು. ಎಷ್ಟು ಬೇಕಿತ್ತು ನಿಮಗೆ? ಹೋಯ್, ನಾವು ಬಡ್ಡಿಯ ಹಣ ಪಡ್ಕೊಳ್ಳಿಕ್ಕೆ ಬಂದವರಲ್ಲ. ಅಲ್ಲ, ನಮ್ಮ ಹಾಗೆ ನೆರೆಮನೆಯವರು ಹೇಳಿದರು, ರತ್ನಾಕರ ಶ್ರೇಷ್ಠಿ ಅಂದರೆ ನೀವೇ ತಾನೆ? ನಾನೇ. ನಿಮ್ಮ ಮಗ ಒಬ್ಬ, ನನ್ನ ಮಗ ರಂಗ, ಅವ ಭಾಳ ಒಳ್ಳೆ ಉದ್ಯೋಗದಲ್ಲಿದ್ದಾನೆ. ನೋಡಿ, ಇವಳು ನಿಮ್ಮ ಸೊಸೆ. ಏನು ಮಾತಾಡ್ತೀರಿ ನೀವು? ನಿಮ್ಮ ಮಗ ನಮ್ಮೂರಿಗೆ ಬಂದಾಗ ಅವನಿಗೆ ನಾನು ಮದುವೆ ಮಾಡಿಕೊಟ್ಟವ ಇವಳನ್ನು. ಸ್ವಾಮಿ, ಹೋಗಿ ನನ್ನ ಮಗನಿಗೆ ಹೆಣ್ಣು ಕೊಟ್ರಿ ಅಲ್ಲ ನೀವು? ಹೌದು. ಅವ ಉದ್ಯೋಗ ಪಡೆದಿದ್ದೇನೆ ಅಂತ ಹಣ ತಂದು ಕೊಟ್ಟಾಗಲೇ ನನಗೆ ಅನುಮಾನ ಆಗಿತ್ತು. ಯಾಕೆಂದ್ರೆ ಏನು ಮಾಡ್ಲಿಕ್ಕೆ ಆಗದಿದ್ದು ಸೋಮಾರಿ ಎನ್ನುವುದು ನನಗೆ ಗೊತ್ತಿತ್ತು. ಬಹುಶಃ ಈ ರೀತಿ ಬೇಡದೆ ಹೋದ ಸುಳ್ಳು ಹೇಳಿ ನಿಮ್ಮ ಮಗಳನ್ನು ವಂಚಿಸಿದ್ದಾನೆ ಅಂತ ಆಯ್ತು. ಅದಲ್ಲ, ನೀವು ಹಿರಿಯರು, ವಯಸ್ಸಾದವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತ ಬೇಡುವ? ಕುಲ ನೋಡಿ ಹೆಣ್ಣು ಕೊಡು, ಮರ ನೋಡಿ ಬಳ್ಳಿ ನೋಡುವಂತ ಒಂದು ಮಾತು ಹೇಳಿಲ್ವ? ಕೇವಲ ಹುಡುಗನ ಬಾಹ್ಯ ಸೌಂದರ್ಯವನ್ನು ನೋಡಿ ಅವನಿಗೆ ಹೆಣ್ಣು ಕೊಟ್ಟರೆ ಏನಾಗ್ತದೆ? ಅವ ಏನೂ ಮಾಡುವುದಕ್ಕೆ ಅಸಾಧ್ಯವಾದವ ಅಂಥವನಿಗೆ ನಿಮ್ಮ ಮಗಳನ್ನು ಕೊಟ್ಟು ಬಿಟ್ರಿ ಅಲ್ಲ ನೀವು. ಸರಿಯಪ್ಪ, ನಿಮ್ಮ ಮಾತು ಸರಿ. ನಾನುಂತಲ್ಲ, ಪ್ರಪಂಚದಲ್ಲಿ ಯಾರೇ ಆಗಲಿ ಒಬ್ಬಾಕೆ ಹೆಣ್ಣನ್ನು ಮದುವೆ ಮಾಡಿ ಕೊಡುವ ಕಾಲದಲ್ಲಿ ಅವನ ಕುಲಗೋತ್ರ ಏನು, ಅವನೇನು, ಅವನೆಷ್ಟು, ಇದನ್ನು ತಿಳಿಯದೆ ಮದುವೆ ಮಾಡಿ ಕೊಡಕೂಡದು. ಹಾಗೆ ಕೊಟ್ಟರೆ ಏನಾಗ್ತದೆ? ನಮಗೆ ಹುಟ್ಟಿದಂತಹ ನಮ್ಮ ಪಿಂಡ ದಂಡವಾಗಿ ಹೋಗ್ತದೆ. ಆಗಲಿ, ಅಷ್ಟೇ ಆದದ್ದೀಗ. ಏನು ಮಾಡ್ಲಿಕ್ಕಿಲ್ಲ, ಇನ್ನು ಪಿಂಡ ದಂಡ ಆಯ್ತು. ಇದ್ದವ ಒಬ್ಬರೇ ಮಗ, ಗಳಿಸಿಟ್ಟದ್ದು ಬೇಕಷ್ಟು ಉಂಟು. ಅವ ಮನೆ ಮುಟ್ಲಿಲ್ಲ ಇಲ್ಲಿಗೆ. ಮನೆಗೆ ಅವ ಹೇಗೂ ಬಂದೇ ಬರ್ತಾರೆ, ಮತ್ತೆ ಹೋಗುವುದಿಲ್ಲ ಅವನ ಅಜ್ಜನ ಮನೆಗೆ. ಲೋಕದವರು ನನ್ನ ಜೀವನವನ್ನು ನೋಡಿ ಒಂದು ಪಾಠ ಕಲಿತುಕೊಳ್ಳಿ. ಏನೇ ಆದರೂ ನಿಮ್ಮ ಮಗಳನ್ನು ಸೊಸೆ ಅಂತ ಸ್ವೀಕರಿಸುವುದು ನಮಗೆ ಅನಿವಾರ್ಯ ಆಗಿ ಹೋಯ್ತು. ಆಗಲಿ, ಇನ್ನಾದರೂ ನಮ್ಮ ಮಗ ಒಳ್ಳೆಯ ರೀತಿಯಲ್ಲಿ ಬದುಕಿದ್ರೆ ಸಾಕು. ಕರದಳು ಪರಶುಪಾಶಂಕುಶಧರನಿಗೆ ಹರುಷದಿ ಭಕ್ತರ ಪರಮವಾಗಿ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಾಲಕ್ಕೆ ಆರತಿ ಎತ್ತಿರೆ, ಆರತಿಯ ಬೆಳಗಿರೆ, ಆರತಿ ಎತ್ತಿರೆ. ಗಜಮುಖದವಾಗಿ ಗಣಪಗೆ